ಸರ್ ನಮಸ್ಕಾರ. ನಮಸ್ತೆ. ಅನುಷ್ ಮ್ಯಾಮ್ ನಮಸ್ಕಾರ. ನಮಸ್ತೆ. ಶಿವನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಧೈರ್ಯಂ ಸರ್ವತ್ರ ಸಾಧನಂ ಒಂದು ಶ್ಲೋಕದ ಒಂದು ಲೈನ್ ಅದು. ತುಂಬ ಅರ್ಥಗರ್ಭಿತವಾದಂತಹ ಟೈಟ್ಲು. ಸೊ ಟೈಟ್ಲ್ ಥರನೇ ಸಿನಿಮಾದ ಟ್ರೇಲರ್, ಟೀಸರ್, ಕ್ಯಾರೆಕ್ಟರ್ಸ್ ಇಂಟ್ರೋ, ಪಾತ್ರಗಳ ಹೆಸರಾಗಿರ್ಬೋದು ಎಲ್ಲವೂ ಕೂಡ ತುಂಬ ಪವರ್ಫುಲ್ ಆಗಿದೆ. ಧೈರ್ಯಂ ಸರ್ವತ್ರ ಸಾಧನಂ ಹುಟ್ಟಿದ್ದೇಗೆ ಸರ್? ಮೊದಲು ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಯಾವ ವ್ಯಕ್ತಿ ಅಚೀವ್ ಮಾಡಬೇಕು ಅಂತ ಹೋಗ್ತಾನೋ ಅವತ್ತೇ ಅವನಲ್ಲಿ ಅದು ಹುಟ್ಬಿಡುತ್ತೆ. ಸೊ ನನಗೆ ಈ ಲೈನ್ ಬಂದು ನಾನು ಕಣ್ಣಾರೆ ನೋಡಿದಂಥ ವಿಷಯಗಳು ಅಂದರೆ ಘಟನೆ ಆಧಾರಿತ ಆದಂಥದ್ದು. ಅದಕ್ಕೆ ಸಿನಿಮ್ಯಾಟಿಕ್ ಆಗಿ ಒಂದಷ್ಟು ನಾನು ರೂಪುರೇಷೆಗಳನ್ನ ತೊಗೊಂಡಿದ್ದೀನಿ. ಈ ಕತೆಗೆ ನಿರ್ದಿಷ್ಟವಾದಂಥ ಒಂದು ಡೇಟ್ ಅಂತ ಇಲ್ಲ, ಹೀಗೆ ಹುಟ್ಟಿತು ಅಂತ. ಅದು ನನ್ನ ಜೊತೆಯಲ್ಲಿ ನಾನು ಕಣ್ಣಾರೆ ಕಂಡಿದ್ದರಿಂದ ಆ ಕತೆಗಳ ರೂಪಕಗಳು ಹಾಗೆ ಬರ್ತಾಯಿತ್ತು. ಯಾವಾಗ ಕೋವಿಡ್ ಟೈಮ್ ಅಂತ ಶುರುವಾಯ್ತಲ್ವ, ಸೊ ನಾನು ನಮ್ಮ ಹೀರೋ ಒಂದು ಸಿನಿಮಾ ಮಾಡಬೇಕಾಗಿರುತ್ತೆ. ಬಿಕಾಸ್ ಆಫ್ ಕೊರೋನಾ ಸ್ವಲ್ಪ ಲೇಟ್ ಆಗುತ್ತೆ, ಆ ಸಿನಿಮಾ ನಿಲ್ಲುತ್ತೆ ಸಿನಿಮಾ. ಸೊ ಆ ಟೈಮಲ್ಲಿ ಈಗೆಲ್ಲ OTT ಹೋಗ್ತಾ ಇದೆ, ಈ ಥರ ಹೋಗ್ತಾ ಇದೆ. ಸ್ವಲ್ಪ ಅಂಡರ್ ಕಂಟ್ರೋಲ್ ಬಡ್ಜೆಟಲ್ಲಿ ಒಂದು ಗೆರಿಲ್ಲ ಟೀಮ್ ಇಟ್ಕೊಂಡು ಏನಾದರೂ ಒಂದು ಟ್ರೈ ಮಾಡೋಣ, ಮಿನಿಮಮ್ ಕ್ರೂಸ್ ಇಟ್ಕೊಂಡು ಅಂತ ಬಂದಾಗ ನನ್ನ ಮೈಂಡ್ ಒಳಗಡೆ ಈಗ ಒಬ್ಬ ರೈಟರ್ಸ್ ಅಂದರೆ ಬೇಸಿಕಲಿ ನಂಬರ್ ಆಫ್ ಕಂಟೆಂಟ್ಗಳು ತಲೆ ಒಳಗಡೆ ಇರುತ್ತೆ. ಸೊ ನನಗೆ ಅವಾಗ ಸ್ಟ್ರೈಕ್ ಆಗಿದೆ ಈ ಲೈನು. ಇಲ್ಲ, ಇದನ್ನು ತುಂಬ ಕಲ್ಟಾಗಿ ಕಂಟೆಂಪ್ರರಿಗೆ ತುಂಬ ಚೆನ್ನಾಗಿ ಆರಾಧಿಸಿ ಮಾಡ್ಬೋದು ಇದನ್ನು. ಸೊ ಹಳ್ಳಿ ಒಳಗಡೆ ಎಲ್ಲ ಫ್ರೀಡಮ್ ಇರುತ್ತೆ, ತೊಂದರೆ ಇಲ್ಲ, ಸೂಪರಾಗಿ ಅಂಡರ್ ಕಂಟ್ರೋಲ್ ಬಡ್ಜೆಟಲ್ಲಿ ಪ್ರತಿಯೊಂದು. ಈಗ ನಿಮ್ಗೆ ಏನಾಗುತ್ತೆ, ಒಂದು ಸಿನಿಮಾ ಸಿಟಿ ಒಳಗಡೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ತೆಂಗಿನಕಾಯಿ ಬೇಕು ಅಂದರೆ ದುಡ್ಡು ಕೊಟ್ಟು ತೊಗೊಬರ್ಬೇಕು. ಬಟ್ ಅದೇ ನಾನು ಹಳ್ಳಿ ಒಳಗಡೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಲೋಡ್ ತೆಂಗಿನಕಾಯಿ ಅದು ಫ್ರೀ ಬರುತ್ತೆ. ಸೊ ಆ ಲಿಬರ್ಟಿ ಎಲ್ಲ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬಡ್ಜೆಟ್ಟು, ಪ್ರೊಡಕ್ಷನ್ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಆವಾಗ ಈ ಕತೆ ನಾನು ಶೇರ್ ಮಾಡ್ತೀನಿ ವಿವಾನ್ ಹತ್ರ. ಸರ್ ಸಖತ್ತಾಗಿದೆ ಸರ್, ಸೂಪರಾಗಿದೆ ಸರ್, ಹಂಗೆ ಹಾಗೆ ಅಂತ. ಮತ್ತು ಈವನ್ ನಾನು ದೊಡ್ಡ ಫ್ಯಾನ್ ಆಫ್ ಪೂರ್ಣಚಂದ್ರ ತೇಜಸ್ವಿ ಅವರು. ನನಗೆ ಅವ್ರದ್ದು ಅಷ್ಟು ಬುಕ್ಸ್ಗಳು ನಾನು ಈಗಲೂ ಓದ್ತಾ ಇರ್ತೀನಿ, ರಿವಿಷನ್ ಮಾಡ್ತಲೇ ಇರ್ತೀನಿ. ಒಂದೊಂದು ಸರಿ ಓದ್ಬೇಕಾದ್ರೂ ಒಂದು ಹೊಸ ಆಯಾಮಗಳು ಬರ್ತಾ ಇರುತ್ತೆ. ಸೊ ಅದು ಆವಾಗ ಇದಕ್ಕೊಂದು ರೂಪ ಸಿಗುತ್ತೆ. ಅಂದರೆ ಒಂದೊಂದು ಘಟನೆಗಳಿರುತ್ತೆ, ಆ ಘಟನೆಗಳನ್ನ ಜೋಡಿಸ್ತಾ ಬರ್ತೀನಿ. ಸೊ ಅದು ಒಂದು ಚಿತ್ರಕಥೆಯಾಗಿ ಕಥೆಯಾಗಿ ಮಾರ್ಪಾಟಾಗುತ್ತೆ. ಕತೆ ಹೇಳ್ತೀನಿ, ಥ್ರಿಲ್ ಆಗ್ತಾರೆ. ಸೊ ಇಮ್ಮಿಡಿಯೇಟಾಗಿ ನಾವು ಪ್ರೊಡ್ಯೂಸರ್ ಇರ್ತಾರೆ, ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗ್ತೀವಿ. ಸೊ ಪ್ರೊಡ್ಯೂಸರ್ ಬಂದು ಸೂಪರಾಗಿದೆ ಸರ್, ಸಖತ್ತಾಗಿದೆ, ಇದು ವರ್ಕೌಟ್ ಆಗುತ್ತೆ, ಸೊ ನಮಗೆಲ್ಲನೂ ಬೇರೆ ಥರದೇ ಇದೆ ಅಂತ ಅನಿಸುತ್ತೆ ಅಂತೇಳಿ. ಸೊ ಈ ಥರ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಕತೆ ಹುಟ್ಟಿತು ನಮಗೆ. ಮ್ಯಾಮ್, ಪೆಂಟಗನ್ ಆದ ನಂತರ ರಿಲೀಸ್ ಆಗ್ತಿರುವ ಮತ್ತೊಂದು ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ, ಬಟ್ ಇವಾಗ ರಿಲೀಸ್ ಆಗ್ತಿರುವಂಥ ಎರಡನೇ ಸಿನಿಮಾ ಅಂಬಿಕಾ ಭೀಮ್ಜಿ. ಸೊ ಈ ಪಾತ್ರ ನಿಮಗೆ ಹೆಂಗೆ ಅನಿಸ್ತು? ಅಂಬಿಕಾ ಭೀಮ್ಜಿ ಈ ಪಾತ್ರ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪಾತ್ರ. ಈ ಒಂದು ಪಾತ್ರದಿಂದನೇ ಲೈಕ್ ಏನೆಲ್ಲ ಆಗುತ್ತೆ, ಎಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಇರುವಂಥ ಹುಡುಗಿ. ಇಡೀ ಹಳ್ಳಿನಲ್ಲಿ ಯಾರಿಗೂ ಹೆದರ್ಕೊಳ್ದೇ ಇರುವಂಥ ಒಂದು ಪಾತ್ರ ಇದು. ಸೊ ಯಾರೇನೇ ಬಂದರೂ ನಾನು ನಿಭಾಯಿಸ್ತೀನಿ ಅನ್ನೋಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಈ ಪಾತ್ರ ನನಗೆ ಹೇಳಿದ ತಕ್ಷಣ ಡೆಫಿನೆಟ್ಲಿ ಇದು ನಾನು ಮಾಡೇ ಮಾಡ್ತೀನಿ ಸರ್ ಅಂತ. ನಾನು ನೆಕ್ಸ್ಟ್ ಏನು ಯೋಚನೆ ಮಾಡಲಿಲ್ಲ, ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಸರ್, ಅಂಬಿಕಾ ಭೀಮ್ಜಿ ಹೆಸರೇ ಒಂದು ಸ್ಟ್ರಾಂಗ್ ಆಗಿದೆ. ಸೊ ಏನಾದರೂ ಹಿನ್ನೆಲೆ ಇದೆಯಾ ಆ ಪಾತ್ರಕ್ಕೆ ಅಥವಾ ಆ ಹೆಸರಿಗೆ ಎಸ್ಪೆಷಲಿ? ಖಂಡಿತವಾಗಿಯೂ ನಿಮ್ಗೆ ಸಿನಿಮಾ ನೋಡಿದಾಗ ಹಿನ್ನೆಲೆ ಗೊತ್ತಾಗುತ್ತೆ. ಒಂದು ಏನಂದರೆ ಅವ್ರ ತಾತ ಬಂದು ಮೋಹನ್ ಭೀಮ್ಜಿ ಅಂತ. ಮೋಹನ್ ಭೀಮ್ಜಿ ಬಂದು ಲಾಯರು. ಸೊ ಇವರು ಲಾಯರ್ ಓದ್ತಾ ಇರ್ತಾರೆ, ಆ ಲಾಯರ್ ಆಗ್ತಾರೆ, ಓಕೆನಾ. ಸೊ ಅವರ ಕುಟುಂಬದ ಹೆಸರು ಭೀಮ್ಜಿ ಅಂದರೆ. ಸೊ ಇದು ತುಂಬ ಹಿನ್ನೆಲೆಗಳಿದೆ, ಆ ಪಾತ್ರ, ಆ ಹೆಸರುಗಳಿಗೆ ತುಂಬ ಹಿನ್ನೆಲೆಗಳಿದೆ. ಸಿನಿಮಾ ನೋಡಿದಾಗ ನಿಮ್ಗೆ ಅದು ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗುತ್ತೆ. ಎಸ್, ರಾಹುಲ್ ದ್ರಾವಿಡ್ ಅವರೇ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ರಾಹುಲ್ ದ್ರಾವಿಡ್ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದು ಕ್ರಿಕೆಟರ್, ಮಿಸ್ಟರ್ ಡಿಫೆಂಡರ್. ಸೊ ಈ ರಾಹುಲ್ ದ್ರಾವಿಡ್ ಏನ್ ಮಾಡ್ತಾರೆ ಅಂತ ಹೇಳಿ. ರಾಹುಲ್ ದ್ರಾವಿಡ್ ಇಸ್ ಅಟ್ಯಾಕರ್. ಸಿನಿಮಾದಲ್ಲಿ he is not a defender, he is not the wall, he will just break the walls. ಫಸ್ಟ್ ಆಫ್ ಈಸ್ ವಾಲ್. ಫಸ್ಟು ವಾಲ್ ಆಗಿರ್ತಾರೆ, ಆ ವಾಲ್ನ ಆಮೇಲೆ ಸೊ ಯಾವಾಗ ಧೈರ್ಯ ಅನ್ನೋದು ಬರುತ್ತಲ್ವ, ಫಾರ್ಮ್ ಆಗುತ್ತಲ್ಲ, ಅವಾಗ ಅದನ್ನು ಬ್ರೇಕ್ ಮಾಡಲೇಬೇಕಾಗುತ್ತೆ ಆ ವಾಲ್ನ. ಹೇಳಿ, ಹೆಂಗೆ ಅನಿಸ್ತು ನಿಮಗೆ ರಾಹುಲ್ ದ್ರಾವಿಡ್ ಪಾತ್ರ? ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಗುಡ್ ಕ್ಯಾರೆಕ್ಟರ್. ರಾಹುಲ್ ದ್ರಾವಿಡ್ ಅನ್ನೋ ಒಂದು ಪಾತ್ರನ ಆ ಪಾತ್ರಕ್ಕೆ ನ್ಯಾಯ ಮಾಡೋದಕ್ಕೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ನಾನಂತೂ. ಬಿಕಾಸ್ ಇದು ಫಸ್ಟ್ ಸಿನಿಮಾ ಆಗಿರೋ ಕಾರಣದಿಂದ that character is very strong. It is having a good what do you say, sorry sir, ತುಂಬಾ ಇಂಗ್ಲಿಷ್ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಒಳ್ಳೆ ವೆಯ್ಟೇಜ್ ಇದೆ, ತೂಕ ಇರುವಂಥ ಪಾತ್ರ, ತೂಕ ತುಂಬ ಜಾಸ್ತಿ ತೂಕ ಇರುವಂಥ ಪಾತ್ರ. ನಾನು ಆ ಪಾತ್ರ ಕೇಳಬೇಕಾದಾಗ
ನಿಜವಾಗ್ಲೂ ನನಗಿದು ಸೆಟ್ ಆಗತ್ತಾ ಸರ್, ಇದು ನಾನು ಪುಲ್ ಆಫ್ ಮಾಡ್ಬೋದಾ ಅಂತಂದಾಗ ಅವರು ಇಲ್ಲ, ಆ ಪಾತ್ರ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ ನಿನಗೆ, ನೀನು ಮಾಡು, ತಲೆ ಕೆಡಿಸ್ಕೋಬೇಡ. ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ಹಿ ವಾಸ್ ದೇರ್ ವಿತ್ ಮೀ. ಎಲ್ಲ ಒಂದು ಪ್ರತಿಯೊಂದು ಹಂತದಲ್ಲೂ ನನಗೆ ಗೈಡ್ ಮಾಡಿ ಟುಡೇ ಆ ರಾಹುಲ್ ದ್ರಾವಿಡ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇವತ್ತು ಆ ಪಾತ್ರ ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಇಡೀ ಟೀಮ್, ಅದ್ರ ಜೊತೆಗೆ ಡೈರೆಕ್ಟರ್ ಸರ್ ಕಾರಣ. ಸರ್, ನಾನು ಆಗಲೇ ಹೇಳಿದಾಗೆ ಪಾತ್ರಗಳ ಹೆಸರೇ ತುಂಬ ವಿಭಿನ್ನವಾಗಿದೆ. ಅಂದರೆ ನಾವೆಲ್ಲೋ ಪುರಾಣದಲ್ಲಿ ಕೇಳಿರುವಂಥ ಪಾತ್ರಗಳು, ಈಗ ದ್ರಾವಿಡರು ಅಥವಾ ಭೀಮ್ಜಿ, ಈ ಥರದ ಪಾತ್ರಗಳ ಹೆಸರುಗಳು ಆ ಹೆಸರಿಗೆ ಒಂದು ಹಿನ್ನೆಲೆ ಇರುವಂಥ ಪಾತ್ರಗಳಲ್ಲಿ ತೋರಿಸ್ತಾ ಇದ್ದೀರಾ. ಏನಾದರೂ ಹಿನ್ನೆಲೆ ನೀವೇನು ರಿಸರ್ಚ್ ಮಾಡಿದ್ದೇನೋ ಈ ಥರದ ಹೆಸರುಗಳು, ಮತ್ಸ್ಯ ಆಗಿರ್ಬೋದು? ನನ್ನ ಸಿನಿಮಾ ನೀವು ನೋಡ್ತಾ ಹೋದಾಗ ನಿಮಗೆ ಇಟ್ಸ್ ಪ್ಯೂರ್ಲಿ ಫಾದರ್ ಆ್ಯಂಡ್ ಸನ್ ಎಮೋಷನ್. ನಿಮ್ಗೆ ಒಂದು ಪಾಯಿಂಟ್ ಆಫ್ ಟ್ರೈಲರ್ ಕಾಣಿಸುತ್ತೆ. ತುಂಬ ಥಿಯರಿಗಳು ಹೇಳಿದ್ದೀನಿ, ತುಂಬ ಥಿಯರೀಸ್ ಇದೆ. BC ಬಿಫೋರ್ ಕ್ರೈಸ್ಟ್ ಟೈಮಲ್ಲಿ ನಡೆದಂಥ ಒಂದು ದೊಡ್ಡ ದೊಡ್ಡ ಇನ್ಸಿಡೆನ್ಸಿಗಳನ್ನೆಲ್ಲ ಕಲೆಕ್ಟಿವ್ ಆಗಿ ತುಂಬ ಮೆಟಾಫರಿಕಾಗಿ ಹೇಳಕ್ಕೆ ಹೋಗಿದ್ದೀನಿ. ಸೊ ನಿಮ್ಗೆ ಇತಿಹಾಸ ಗೊತ್ತಿದ್ರೆ ತುಂಬ ಮಜವಾಗಿರುತ್ತೆ. ನಿಮಗೆ ಒಂದು ಸತ್ಯ ಹೇಳಿದ್ದೀನಿ, ನಾನು ಇರೋ ಸತ್ಯಗಳು ಏನಿದೆ ಅದು ಹೇಳಿದ್ದೀನಿ, ಎಕ್ಸಾಚುರೇಟ್ ಮಾಡಿ ಏನು ಹೇಳಿಲ್ಲ. ಈಗ ನಿಮಗೆ ಹೆಸರುಗಳು ಅದು ಕೊಡ್ತಾ ಇದೆ ಅಂದರೆ ನೀವು ಅಟ್ಲೀಸ್ಟ್ ಆ ಹೆಸರುಗಳು ಏನು ಅಂತ ಗೂಗಲ್ ಮಾಡ್ತೀರಾ, ಏನೋ ತಿಳ್ಕೊಳ್ತೀರಾ, ತುಲ್ಯಾರದ ಕೇಳ್ತೀರಾ, ಆ ವಿಷಯಗಳು ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ರಾಷ್ಟ್ರಗೀತೆನಲ್ಲಿ ದ್ರಾವಿಡ ಉತ್ಕಲವಂಗ ಅಂತ ಲೈನ್ ಇದೆ. ಅದು ದ್ರಾವಿಡ ಅಂತ ಅಲ್ಲಿ ಬರುತ್ತೆ, ರಾಹುಲ್ ದ್ರಾವಿಡ ಅಂತ ಇದ್ದಾರೆ. ಈ ದ್ರಾವಿಡ ಅನ್ನೋ ಪದ ಎಲ್ಲಿಂದ ಬಂತು ಅಂದರೆ ದ್ರಾವಿಡ ಅಂದರೆ ಯಾರು, ಏನು, ಈ ಕ್ವಶನ್ಸ್ ಆಗ್ತಾ ಹೋದ ನಿಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ನಮಗೆ ಗೊತ್ತಿರುವಂತಹ ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತೀಯರು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಇವಾಗ ತಮಿಳುನಾಡು, ಮಲಯಾಳಂ, ಹೌದು, ಇಷ್ಟು ಕೇರಳ ಭಾಗ. ಅಲ್ಲ, ನಿಮಗೆ ದ್ರಾವಿಡಿಯನ್ಸ್ ನಿಮಗೆ ಪಾಕಿಸ್ತಾನದಲ್ಲೂ ದ್ರಾವಿಡಿಯನ್ಸ್ ಇದ್ದಾರೆ, ನಿಮ್ಗೆ ಆಫ್ರಿಕಾದಲ್ಲಿ ಸಿಗ್ತಾರೆ, ಅಸ್ಸಾಮಲ್ಲಿ ಇದ್ದಾರೆ. ಇವತ್ತು ನಿಮಗೆ ಭಾಷೆಗಳೆಲ್ಲ ದ್ರಾವಿಡ ಭಾಷೆಗಳು, ಕೊಂಕಣಿ, ತುಳು ಇದೆಲ್ಲ ಏನಿದೆಯಲ್ಲ ದ್ರಾವಿಡ ಭಾಷೆನೇ. ಸಾಮ್ಯತೆ ಇದೆ, ನಮಗೆ ಒಂದಕ್ಕೊಂದು ಸಾಮ್ಯತೆ ಇದೆ ನಮ್ಮ ಭಾಷೆಗಳಲ್ಲಿ. ನಿಮಗೆ ಹಿಂದಿ, ಸಂಸ್ಕೃತ, ಉರ್ದು ಇದೆಲ್ಲ ಅದೆಲ್ಲ ಬೇರೆ. ಇಟಾಲಿಯನ್ ಅಂದರೆ ಇಂಗ್ಲೀಷ್ ನಿಮಗೆ ಸಾಮ್ಯತೆ ಇರುತ್ತೆ. ನಿಮಗೆ ಈಗ ನೋಡಿ, ಇಂಗ್ಲೀಷ್ಗೂ ಮತ್ತು ಸಂಸ್ಕೃತಕ್ಕೂ ಹೇಗೆ ಸಾಮ್ಯತೆ ಇರುತ್ತೆ ಅಂದರೆ, ಇಂಗ್ಲೀಷಲ್ಲಿಗೆ ಮದರ್ ಅಂತೀವಿ, ಸಂಸ್ಕೃತಲ್ಲಿ ಅಮ್ಮಗೆ ಏನಂತ ಹೇಳ್ರಿ ಮಾತೃ, ಮದರ್ ಮಾತೃ, ಪಿತೃ ಫಾದರ್, ಭ್ರಾತೃ ಬ್ರದರ್, ಕಫ ಕಾಫ್. ಸಂಸ್ಕೃತ ಅಂದರೆ ಇಂಗ್ಲೀಷ್ನ ಬೇರುಗಳು, ಅಂದರೆ ಆ ಮೂಲಗಳು. ಅಂದರೆ ಇದು ನಾ ಇತಿಹಾಸ ಹೇಳ್ತಾ ಇದ್ದೀನಿ, ನಾನೇನೂ ಇಲ್ಲ, ನಾನು ಓದಿರೋದನ್ನ ನಾನು ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ದೀನಿ. ಅದೇ ನಮ್ಮ ತಮಿಳಲ್ಲಿ ಅಥವಾ ಕನ್ನಡದಲ್ಲಿ, ತೆಲುಗಿನಲ್ಲಿ, ಉರ್ದು, ಇದು ತುಳುವಲ್ಲಿ ನಮ್ಮ ಭಾಷೆಗಳೇನಿದೆಯಲ್ಲ ಇದು ಒಂದಕ್ಕೊಂದು ಕಂಡುಕೊಂಡಿದೆ. ಅವ್ರು ಏನು ಮಾತಾಡಿದ್ರು ನಮ್ಗೆ ಅರ್ಥ ಆಗುತ್ತೆ, ನಮಗೆ ಸಾಮ್ಯತೆಗಳಿದೆ ಅಂತ. ಆಮೇಲೆ ತುಂಬ ಹಿಂದಿ ಭಾಷೆಗಳು ಸಮೀಕರಣ ಆಗಿ, ಸಂಸ್ಕೃತ ವರ್ಗಗಳು ಸಮೀಕರಣಗಳಾಗಿ ಕನ್ನಡದಲ್ಲೂ ಅವು ಬಂದ್ಬಿಟ್ಟಿದೆ ಈಗ. ಈಗ ಧೈರ್ಯಂ ಸರ್ವತ್ರ ಸದನ ಕೂಡ ಸಂಸ್ಕೃತ ದೇವನಾಗರಿನಲ್ಲೂ ಅದು ಉಲ್ಲೇಖಗಳಿದೆ. ಸೊ ದ್ರಾವಿಡಿಯನ್ಸ್ ಅಂದರೆ ಆ ಒಂದು ವರ್ಗ, ಆ ಒಂದು ಬುಡಕಟ್ಟು, ಆ ಜಾಗದಲ್ಲಿದ್ದಂಥ ಜನಗಳು ಅಂತ ಅರ್ಥ. ಅದು ಮ್ಯಾಮ್, ಪೆಂಟಗನ್ ಸಿನಿಮಾದಲ್ಲೂ ಕೂಡ ನೀವೊಂದು ಅಭಿನಯಿಸಿದ ಪಾತ್ರ, ಅದು ಕೂಡ ಇದೇ ಥರದ ಕಥೆಯನ್ನು ಹೊಂದಿರುವಂಥದ್ದು. ಮೇಲ್ಜಾತಿ ಕೀಳ್ಜಾತಿ, ಯಾರ ಮೇಲೂ ಯಾರು ಕೀಳು ಅನ್ನುವಂಥ ಒಂದು ಸಾರಾಂಶವನ್ನು ಸಾರುತ್ತೆ. ಅದಕ್ಕೆ ಹೊರತಾಗಿ ಈ ಸಿನಿಮಾ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅನಿಸ್ತು, ನಿಮ್ಮ ಪಾತ್ರ ಆಗಿರ್ಬೋದು ಎಸ್ಪೆಷಲಿ? ಆ ಸಿನಿಮಾದಲ್ಲಿ ತುಂಬ ಟ್ರೆಡಿಷನಲ್ ಆಗಿ, ತುಂಬ ಇನಾಸೆಂಟ್ ಆಗಿದೆ ಪಾತ್ರ. ಇದರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಯಾರಿಗೂ ಹೆದರದೇ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಭಯದಿಂದ ಇರ್ತೀನಿ, ಇದರಲ್ಲಿ ತುಂಬ ಆಪೋಸಿಟ್ ಆಗಿ, ಲೈಕ್ ಒಂದು ಬಂದೂಕ್ ಶೂಟ್ ಮಾಡೋದಿರ್ಬೋದು, ಬುಲೆಟ್ ಓಡಿಸೋದಿರ್ಬೋದು. ಅದರಲ್ಲಿ ಅಡ್ವೊಕೇಟ್ ಪಾತ್ರ ಆ್ಯಂಡ್ ಕಾನೂನಿಗೆ ಎದುರು ನಿಂತವ್ರಿಗೆ ಎಷ್ಟು ಬೇಕಾದ್ರೂ ನಾನು ಸವಾಲನ್ನ ಹಾಕಬಲ್ಲೆ ಅನ್ನೋಂಥ ಒಂದು ಪಾತ್ರ. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಕಂಪ್ಲೀಟ್ ಆಪೋಸಿಟ್ ಆಗಿದೆ ಆ್ಯಂಡ್ ಖುಷಿ ಇದೆ. ಒಂದೊಂದು ಸಿನಿಮಾದಲ್ಲೂ ಒಂದು ಡಿಫ್ರೆಂಟ್ ಪಾತ್ರಗಳನ್ನ ಮಾಡ್ತಾ ಇರೋದು. ಸೊ ಟ್ರೆಡಿಷ್ನಲ್ ಹೊರತುಪಡಿಸಿ ಇದರಲ್ಲಿ ತುಂಬ ಡೇರ್ ಆಗಿರುವಂಥ ಒಂದು ಪಾತ್ರ. ನಾನು ಆ್ಯಕ್ಚುಲಿ ಇಷ್ಟು ಸಿನಿಮಾಗಳಲ್ಲಿ ಮಾಡಿರುವಂಥ ಕ್ಯಾರೆಕ್ಟರ್ಸ್ ಇದು ನನಗೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಸೂಪರ್. ವಿವಾನ್ ಅವರ, ನೀವು ಹೇಳಿ, ನೀವು ಹಳ್ಳಿ ಹುಡುಗನ ಪಾತ್ರ ಥರ ಕಾಣ್ತಿದ್ರ. ಆಬ್ವಿಯಸ್ಲಿ ಹಳ್ಳಿ ಹುಡುಗನೇ ಅದರಲ್ಲಿ. ಲಾಂಗ್ ಹೇರ್ ಇದೆ, ಡಿ-ಟ್ಯಾನ್ ಲುಕ್ ಇದೆ. ಹೌದು ಸರ್. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ರಂತ ಕಾಣಿಸುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಹೇಳ್ತೀನಿ ಏನಾಯಿತು ಅಂತ. ಇನ್ನೇನು 15 days or 10 days ಇದೆ ಸಿನಿಮಾ ಶೂಟ್ ಸ್ಟಾರ್ಟ್ ಆಗೋದಕ್ಕೆ. ನಾನು ಆ್ಯಕ್ಚುಲಿ ಬೈ ಬರ್ತ್ ಕಲರ್ ಜಾಸ್ತಿ ಸರ್. ನೀವು ಸರ್ ಏನು ಹೇಳ್ತಾ ಇದ್ದಾರೆ, ಇಲ್ಲ ನೀನು ಹಳ್ಳಿ ಲುಕ್ ಬೇಕು, ಅದಕ್ಕೆ ಸ್ವಲ್ಪ ಟ್ಯಾನ್ ಆಗಬೇಕು ಸರ್, ಮೇಕಪ್ಪಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸಾಕಂತ ನಾನು ಅಂದೆ. ಕಲರ್ ಆದರೆ ಸ್ಕಿನ್ ಹೆಚ್ಚು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು
ಒಂದು ಮಟ್ಟದಲ್ಲಿ ಸರ್ ನಾವೆಲ್ಲ ಕುತ್ಕೊಂಡು ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಒಂದು 200 ಜನ ಇದ್ದಾರೆ. 200 ಜನದ ಮುಂದೆ ಬರೀ ಕಾಚಲ್ಲಿ ನನ್ನ ನಿಲ್ಲಿಸಿ ಮೈ ತುಂಬ ಆಯಿಲ್ ಹಾಕಿ ಬಿಸಿಲಲ್ಲಿ ನಿಲ್ಸಿದ್ರು ಸರ್. 200 ಜನ ಮುಂದೆ, ಹೆಂಗಸರು ಗಂಡಸರು ಎಷ್ಟು ಜನ, ಎಲ್ಲರ ಮುಂದೆನೂ ನನಗೆ ಒಂಥರ ಏನ್ ಹೇಳಕ್ಕಾಗತ್ತೆ ಸರ್. ಅಂದರೆ ಆ ಪಾತ್ರಕ್ಕೆ ನಾನು ಅವನಿಗೆ 3 ತಿಂಗಳು ಮುಂಚೆ, ಸಿನಿಮಾ ಶುರುವಾಗುತ್ತೆ, ಸಿನಿಮಾ ಓಕೆ ಆಗಬೇಕಾದ್ರೆ 3 ತಿಂಗಳು ಮುಂಚೆ ಹಳ್ಳಿಗೆ ತೊಗೊಂಡೋಗ್ಬಿಡ್ತೀನಿ. ಹಳ್ಳಿ ಒಳಗಡೆ ಅವನು ಬೆಳಗ್ಗೆ ಏನು ಮಾಡಬೇಕು, ಮೇಕೆ ಕಸ ಗುಡಿಸ್ಬೇಕು ಕೊಟ್ಟಿಗೆನಲ್ಲಿ, ಮೇಕೆಗೆ ಮೇವು ಕಟ್ಟಬೇಕು, ಹಸುಗಳನ್ನ ಕಟ್ಟಬೇಕು. ಇದು ಅವ್ನು ದಿನನಿತ್ಯದ ಕೆಲಸ. ಅದಾದ್ಮೇಲೆ ಕಾರ್ ಎತ್ಕೊಂಡು ಜಿಮ್ಗೆ ಹೋಗ್ತಾನೆ, ಜಿಮ್ ಮಾಡಬೇಕು. ಅವನು ಸ್ವಲ್ಪ ಫ್ಯಾಟಿ ಇದ್ದ, ದಪ್ಪ ಇದ್ದ. ಸೊ ನನಗೆ ಫಿಟ್ ಆಗಬೇಕಾಯ್ತು ಒಂಚೂರು. ಹಳ್ಳಿ ಹುಡುಗರು ಅಂದರೆ ಈಗ ಏನೋ ಒಂದು ಹಿಡ್ಕೊಂಡ್ರೆ ಆ ನರಗಳೆಲ್ಲ ಕಾಣಬೇಕು ನನಗೆ. ಅಷ್ಟರ ಮಟ್ಟಿಗೆ 0 ಕೊಲೆಸ್ಟ್ರಾಲ್ ಥರ ಆ ಥರ ಲೀನಾಗಿರ್ಬೇಕು, ಫಿಟ್ಟಾಗಿ. ನಾನು ಪರ್ಟಿಕ್ಯುಲರ್ ಆಗಿದೆ. ನಾನು ತುಂಬ ಕ್ಲಾರಿಟಿ. ನಾನು ಯಾಕೆ ಶೂಟಿಂಗ್ ಬಿಫೋರೇನೆ, ನಾನು ಎಲ್ಲ ಕಲಾವಿದರು ಶೂಟಿಂಗ್ ಬಿಫೋರೇ ನಾನು ಯಾವ್ಯಾವ ಶಾರ್ಟು ಯಾವ್ಯಾವ ಸೀನ್ ಎಲ್ಲೆಲ್ಲಿ ಶೂಟ್ ಮಾಡ್ತೀನಿ ಅಲ್ಲಿಗೆ ಹೋಗಿ ರಿಹರ್ಸಲ್ ಮಾಡಿದೆ ನಾನು ಬಿಫೋರ್ ಶೂಟು. ಈ ನಮ್ಮ ಹೀರೋ ತುಂಬ ಸಪೋರ್ಟ್ ಮಾಡಿದ್ರು ಬಿಡಿ ನನಗೆ. ಹೀರೋಯಿನ್ ಎಸ್ಪೆಷಲಿ ಹೀರೋ ಬಿಡಿ, ಹೀರೋ ಕಂಪ್ಲೀಟ್ಲಿ ನಾನು ಬಿಟ್ಬಿಟ್ರೆ ಸಾಕು, ನಾನು ಏನಾದರೂ ಓಡೋಗ್ಬಿಡ್ತೀನಿ, ನನ್ನ ಮಕ್ಕಳು ಸವಾಸನೆ ಬೇಡ, ಯಾಕಾದರೂ ಬಂದು ಅಂದರೆ ಹೊಸ್ದ ಅವನಿಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಆ ಮೂಡ್ ಆಫ್ ಆ ಟೈಮಲ್ಲಿ ಡೆಸ್ಪರೇಟ್ ಮೂಡ್ ಹೊರಟೋಗ್ಬಿಟ್ಟಿದ್ದ. ಇವ್ರು ಸವಾಸ್ಗಳೇ ಬೇಡ ಸಾಕು ಅಂತ ಕಾಚದ ನಿಲ್ಲಿಸಿದಾಗ ಸ್ವಾಮೀಜಿಗಳು ಅವ್ರು ಫಸ್ಟ್ ಟೈಮ್ ನೋಡಿದ್ದೆ ನನ್ನ ಹೆಂಗಿರ್ಬೇಕು ಹೇಳಿ. ನಮ್ಮ ಸ್ವಾಮೀಜಿಗಳು ಬಂದ್ರು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಒಂದು ಕ್ಯಾರವನ್ ಇರುತ್ತೆ ಒಳಗಡೆ. ಇಲ್ಲ ಅಂದ್ರೆ ರಿಹರ್ಸಲ್ಗೆ ಅಂತ ಕರೆದಿದ್ದೆ, ರಿಹರ್ಸಲ್ಗೆ ಅಂತ ಎಲ್ಲ ಆಲ್ ಆರ್ಟಿಸ್ಟು ರಿಹರ್ಸಲ್ಗೆ ಅಂತ ಬಂದಿದ್ರು. ಸ್ವಾಮೀಜಿ ನಮ್ಮ ಟ್ರೈಲರ್ ಲಂಚಿ ಬಂದಿದ್ರು, ನಮ್ಮ ಬಸವಮಾಲಿಂಗ ಸ್ವಾಮೀಜಿಗಳು ಅಂತ, ತಂಗನಹಳ್ಳಿ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಠ. ಅವು ಮಠದಲ್ಲೇ ನಮ್ಗೆ ತುಂಬ ಆತ್ಮೀಯರು ಆ ಸ್ವಾಮಿಗಳು. ಮತ್ತು ನಮ್ಮ ಯಲ್ಲೇರಾಂಪುರದ ಕುಂಚಿಟಿಗರ ಮಠದ ಹನುಮಂತ ಸ್ವಾಮೀಜಿಗಳು. ಆ ಸ್ವಾಮಿಗಳು ಏನು ಮಾಡಿದ್ರು ಅಂದರೆ, ಇವನ್ನ ಬರೀ ಕಾಚದ ನಿಲ್ಲಿಸಿದ್ದೆ, ನನ್ನ ಕರೆಸ್ಕೊಂಡ್ರು. ನಾನು ಬುದ್ಧಿ ಗುರುಗಳು ಏನು ಅಂತ ಹೇಳಿ, ಯಾಕೆ ಹುಡುಗ ಏನಾದರೂ ತಪ್ಪು ಮಾಡಿದಾನ? ಯಾರು ಗುರುಗಳೇ, ಅಲ್ಲಿ ಚಡ್ಡಿನ ನಿಲ್ಲಿಸಿದ್ಯಲ್ಲ. ಗುರುಗಳೇ ಇಲ್ಲ, ಅವನು ಬೆಳ್ಳಗಿದ್ದಾನೆ, ಸ್ವಲ್ಪ ಡಾರ್ಕ್ ಆಗಬೇಕು, ಹಾಗಾಗಿ ನಿಲ್ಲಿಸಿದ್ದೀನಿ ಅಂತ. ಓಹ್, ಅವ್ರಿಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಓಹೋ ಸರಿ, ನಾನೆಲ್ಲ ಶಿಕ್ಷೆ ಕೊಟ್ಟಿದ್ದೀರಾ ಅಂದ್ಕೊಂಡೆ, ಮಠದಾಗ ಅವೆಲ್ಲ ಆಗಬಾರ್ದು ಅಂದರು. ಇಲ್ಲ ಶಿಕ್ಷೆ ಅಲ್ಲ ಗುರುಗಳೇ, ನಿಲ್ಲಿಸಿದ್ದೀನಿ ಅಂತ. ಶಿಕ್ಷೆ ಅಂತ ಮಾತಾಡುತ್ತಿದ್ರಿ, ಅದಕ್ಕೆ ಇದೊಂದು ಪ್ರಶ್ನೆ. ಟೀಸರ್ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ, ಮೇಲ್ಜಾತಿ ಕೀಳ್ಜಾತಿ, ಅವನ ಕೆಳಗಡೆ ಒಬ್ಬ ವ್ಯಕ್ತಿನ ಕೆಳಗಡೆ ಹಾಕಿ ಅವ್ರ ಮೇಲೆ 3 ಜನ ನಿಂತ್ಕೋತಾರೆ. ಸೊ ಈ ಥರದ ಶಿಕ್ಷೆಗಳು ಇವಾಗಲೂ ಇದೆ ಅಂತ ಹೇಳ್ತೀರಾ ನೀವು? 100% ಇದೆ, ಡೌಟೇ ಬೇಡ. ನಾನು ಶೂಟಿಂಗ್ ಮಾಡಬೇಕಾದ್ರೆ ನನಗಾದಂಥ ಅನುಭವ, ಇವ್ರಿಗಾದಂಥ ಅನುಭವ, ಅವನಿಗಾದಂಥ ಅನುಭವ, ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಆಚೆ ಕಳಿಸಿ ಬಾಗಿಲಾಕಿರೋ ಉದಾಹರಣೆಗಳಿದೆ. ಇದು ಯಾವುದು ತುಂಬ ನಾನು ದಶಕಗಳಿಂದ ಹೋಗಬೇಕಾಗಿಲ್ಲ, ಸ್ಟಿಲ್ ಇವತ್ತು ಜೀವಂತವಾಗಿದೆ. ನೀವು ಪೇಪರ್ ಓಪನ್ ಮಾಡಿದ್ರೆ ಮರ್ಯಾದೆ ಹತ್ಯೆ ಅಂತ ಬರುತ್ತೆ, ಈ ಜಾತಿಯವರು ಅಲ್ಲಿ ವಿಷ ಕೊಂದರು, ಅಲ್ಲಿ ನೀರಿಗೆ ಹಾಕಿರು, ಎಷ್ಟೋ ಘಟನೆಗಳು ನೋಡಿ ಭೂಮಿ ಮೇಲೆ. ನಾನು ಅದನ್ನೇ ಹೇಳೋದು ಯಾವಾಗಲೂ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ನೀನು ಯಾರು ಅನ್ನೋನಿಗೆ ಭೂಮಿನೇ ನನ್ನೂರು ಅನ್ನೋ ಅಂತ. ನೀನು ಯಾರು ಅಂದರೆ ಭೂಮಿ ನನ್ನೂರು ಅಂದರೆ ನಾವೆಲ್ಲ ಒಂದೇ ವಿಶ್ವಮಾನವ ಅನ್ನೋ ಥಾಟ್. ನೋಡಿ, ಜಾತಿ ಅನ್ನೋದು ಪ್ರಕೃತಿನಲ್ಲಿದೆ. ಮರಗಳಲ್ಲಿ ಜಾತಿ ಇದೆ, ಹಕ್ಕಿಗಳಲ್ಲಿ ಜಾತಿ ಇದೆ. ಈಗ ಬೆಳವನಕ್ಕಿ ಅಂತ ಒಂದಿದೆ, ಡವ್ ಬೆಳವ, ಚಿಟ್ಟು ಬೆಳವ, ಬೂದು ಬೆಳವ, ಮುತ್ತಿನ ಚಟ್ಟಿ, ಇದೆಲ್ಲ ಬೆಳವನಕ್ಕಿಗಳ ವಿಧಗಳು, ಜಾತಿಗಳು ಅದನ್ನು ಗುರುತಿಸೋದಕ್ಕೆ. ಚಿಟ್ಟು ಬೆಳವ ಅಂದರೆ ಸಣ್ಣಗಿರುತ್ತೆ, ಬೆಳವ ಅಂದರೆ ಸ್ವಲ್ಪ ದಪ್ಪಗಿರುತ್ತೆ, ಮುತ್ತಿನ ಚಟ್ಟಿ ಅಂದರೆ ಮುತ್ತು ಥರ ಇರುತ್ತೆ, ಬೂದು ಬೆಳವ ಅಂದರೆ ಸ್ವಲ್ಪ ದಪ್ಪಗಿರುತ್ತೆ, ಅದಕ್ಕೆ ರೌಂಡ್ ಕಲರ್ ಆಗಿರುತ್ತೆ. ಓಕೆನಾ? ಅವು ಜಾತಿಗೋಸ್ಕರ ಯಾವತ್ತೂ ಕಿತ್ತಾಡಿಲ್ಲ ಪ್ರಕೃತಿ ಒಳಗಡೆ. ಬಟ್ ಈ ಮನುಷ್ಯ ಜೀವಿ ಒಂದೇ ಜಾತಿ ಅಂತ ಕಿತ್ತಾಡೋಂಥದ್ದು. ಈಗ ಸರ್ಕಾರದಲ್ಲೂ ಕೂಡ ಈಗ ನೀವು ಹೇಳಿದಾಗೆ ಸಿನಿಮಾದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಇದೇ ಕಸುಬು ಮಾಡೋರು ಈ ಜಾತಿ ಅಂತ ಏನು ತೋರಿಸ್ತಾರೆ, ಸರ್ಕಾರದಲ್ಲೂ ಕೂಡ ಕೆಲವೊಂದಿಷ್ಟು ಅದೇ ರೀತಿಯ ಒಂದು ನಿಯಮಗಳಿದೆ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ಪಂಗಡದವ್ರು ಇಷ್ಟು, ಈ ಪಂಗಡದವ್ರು ಇಷ್ಟು, ಹಿಂದುಳಿದವರು, ಮುಂದುಳಿದವರು, ತುಂಬ ಮೇಲ್ದೆ ಬಂದವರು, ಕೆಳಗಡೆ ಬಂದವರು, ಅದನ್ನ ಹೆಂಗೆ ಟ್ರೀಟ್ ಮಾಡ್ತೀರಾ ನೀವು? ಈಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಅಂದ್ಕೊಳ್ಳಿ, ಭೂಮಿ ಮೇಲೆ ಇರೋರಿಗೆ ಎಲ್ಲರಿಗೂ ಇಂಜೆಕ್ಷನ್ ಕೊಡೋಕ್ಕಾಗುತ್ತಾ ಅಥವಾ ರೋಗಿಗಳಿಗೆ ಮಾತ್ರ ಇಂಜೆಕ್ಷನ್ ಕೊಡಬೇಕು? ರೋಗಿಗಳಿಗೆ ಮಾತ್ರ. ಯಾರು ರೋಗ ಇರುತ್ತೆ ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು. ಸರ್ಕಾರನೂ ಅದೇ ಕೆಲಸ ಮಾಡ್ತಾ ಇದೆ. ಸಾಮಾಜಿಕ ಪಿಡುಗುಗಳಲ್ಲಿ ನೊಂದು ಬೆಂದು ತಳ ಸಮುದಾಯಗಳು ಏನಿದೆ ಅದು ಅವ್ರಿಗೆ ಅವಶ್ಯಕತೆ ಇದೆ. ಅವ್ರ ಮೇಲೆ ಬರಬೇಕು ಅಂದರೆ ಇದೆಲ್ಲ ಆಗಲೇಬೇಕಲ್ವಾ? ನೀವು ಚೆನ್ನಾಗಿರೋರ್ಗೆ ಹೋಗಿ ಇಂಜೆಕ್ಷನ್ ಕೊಟ್ಟರೆ ಏನಾಗುತ್ತೆ? ಅಂದ್ರೆ ಈಗ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಬದಲಾವಣೆ ಜಗದ ನಿಯಮ. ಬದಲಾವಣೆಗಳಾಗಲಿ, ವಿರೋಧಾಭಾಸವಾಗಿ ಆಗಬಾರ್ದು. ಈಗ ನಿಮಗೆ ಯಾಕೆ ಈ ಅನುದಾನಗಳಾಗ್ಬೋದು ಅಥವಾ ಏನಂತಾರೆ ಅದನ್ನ
SC/STಗಳಿಗೆ ಏನಂತ ಕರೀತಾರೆ ಅದು, ರಿಸರ್ವೇಶನ್. ರಿಸರ್ವೇಷನ್ಸ್. ಕೆಲವೊಮ್ಮೆ ನಾನು ವರ್ಡ್ಗಳು ಬರಲ್ಲ, ಮರ್ತು ಬಿಡ್ತೀನಿ. ಆ ರಿಸರ್ವೇಷನ್ಸ್, ಓಕೆನಾ, ಅದೇ ಅವಶ್ಯಕತೆ. ರೋಗ ಇರೋನಿಗೆ ಚಿಕಿತ್ಸೆ ಬೇಕೇ ಬೇಕಾಗುತ್ತೆ. ಅದು ಈಗ ನಾನು ಹೇಳೋದು, ಈಗ ಒಂದು 10 ಜನ ತುಂಬ ಚೆನ್ನಾಗಿರ್ತಾರೆ, ಕೋಟ್ಯಾಧೀಶ್ವರ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ನೋಡಿದ ತಕ್ಷಣ ನೋಡಿದ SC/STಗಳು ಇಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆಲ್ಲ ಏನಕ್ಕೆ ಅದು ಅನಿಸುತ್ತೆ. ಬಟ್ ತುಂಬ ನೀವು ನೋಡಬೇಕು, ಹಳ್ಳಿಗಳು ಹೋಗಬೇಕು, ಪಾಪ ತುಂಬ ಕಷ್ಟ ಇದೆ ಇವತ್ತು. ಅವರೇ ಅಂತಲ್ಲ, ಎಲ್ಲ ಜಾತಿನಲ್ಲಿದೆ. ಸೊ ಅವ್ರಿಗೂ ಆದಷ್ಟು ಏನೆಲ್ಲ ಕ್ರಮಗೊಳ್ಬೇಕು ಅದು ಕೊಡಬೇಕು, ಅದು ನಾನು ಒಪ್ಕೊಳ್ತೀನಿ, ಅದೇನು ತೊಂದರೆ ಇಲ್ಲ. ಎಸ್ ಮೇಡಮ್, ನೀವು ಕೂಡ ಗನ್ ಎಲ್ಲ ಶೂಟ್ ಮಾಡ್ತಿದ್ದೀರಾ ಹೌದು. ಸಿನಿಮಾದಲ್ಲಿ. ಸೊ ಟ್ರೈನಿಂಗ್ ಹೆಂಗಿತ್ತು? ರಿಯಲ್ ಗನ್ ಶೂಟ್ ಮಾಡಿದ್ರ, ಯೂಸ್ ಮಾಡಿದ್ರ? ಎಸ್ ನಾನು ಆಕ್ಚುಲಿ ಅದೆಲ್ಲ ನನ್ನ ಕೈಯಲ್ಲಿ ಅದೊಂದೇ ನನಗೆ ಸ್ಕ್ರಿಪ್ಟ್ ಅಲ್ಲಿ ಮಾಡಕ್ ಆಗದೆ ಇರೋದು ಅಂತ ಅನಿಸ್ತಾ ಇತ್ತು. ಸರ್ ಆಗಲ್ಲ ಅನ್ಸುತ್ತೆ ಸರ್, ಅದೊಂದು ಚೇಂಜ್ ಮಾಡಿ ಅಂತ ನಾನು ದೇವನಿಂದ ಹೇಳ್ತಿದ್ದೆ. ಇಲ್ಲಮ್ಮ ಆಗುತ್ತೆ, ನಾವು ಹೇಳ್ಕೊಡ್ತೀವಿ ಬಾ ಅಂತ ಕರೆದ್ರು. ರಿಹರ್ಸಲ್ಗೆ ಹೋದಾಗ ಸೌಂಡ್ ನೋಡಿನೇ ಎದ್ರುಕೊಂಡೆ ನಾನು, ಸರ್ ಆಗಲ್ಲ ಸರ್, ಮಾಡಲ್ಲ, ಬೇಡ ಅಂತ. ಅವ್ರು ಇಲ್ಲ ಆಗುತ್ತೆ ಅಂತ ಫ್ರಮ್ ದ ಏನಂತಾರೆ ಮದ್ದು ಅಲ್ಲ ಅದು, ಮದ್ದು, ಗನ್ ಪೌಡರ್, ಆ ಪೌಡರ್ ಅದೆಲ್ಲ ಹಾಕಿ ಹೆಂಗ್ ಲೋಡ್ ಮಾಡೋದು ಅನ್ನೋದ್ರಿಂದ ಹಿಡಿದು ಶೂಟ್ ಮಾಡೋರ್ಗು ಇಬ್ರು ಕುತ್ಕೊಂಡು ಟ್ರೈನ್ ಮಾಡಿದ್ದಾರೆ. ನನಗೆ ಏನಾಯಿತು ಅಂದರೆ, ಗೊತ್ತಾಯಿತು. ಸೊ ನನಗೆ ಹೋದರೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಲ್ಲ ಅಂತ ನಮ್ಮ ತಂದೆನ ಬಿಟ್ಟಿದ್ದೆ. ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ. ತುಂಬಾ ಚೆನ್ನಾಗಿ ಮೂವಿನಲ್ಲಿ ನಾನು ಇವ್ನಿಗೆ ಟ್ರೈನ್ ಮಾಡ್ತೀನಿ, ಬಟ್ ಆಫ್ ದ ಸ್ಕ್ರೀನ್ ಅವ್ರು ನನಗೆ ಟ್ರೈನ್ ಮಾಡಿದ್ದು. ಈವನ್ ಬುಲೆಟ್ ಓಡಿಸೋದಿರ್ಬೋದು, ಅದು ಬರ್ತಿತ್ತು, ಸ್ವಲ್ಪ ಟಚ್ ಇತ್ತು, ಬಟ್ ಭಯ ಆಗ್ತಿತ್ತು. ಅದ್ರಲ್ಲಿ ನಾನು ಎಂಟ್ರಿ ಎಲ್ಲ ಬುಲೆಟ್ ಅಲ್ಲಿ ಓಡಾಡೋದೇ ಇರ್ತಾ ಇತ್ತು. ಸೊ ಅದನ್ನು ಕೂಡ ಚೆನ್ನಾಗಿ ಟ್ರೈನ್ ಮಾಡಿದ್ರು. 1 ವಾರ ಪ್ರಾಪರ್ ಆಗಿ ಟ್ರೈನ್ ಮಾಡಿನೇ ಶೂಟಿಂಗ್ ಹೋಗಿದ್ದು. ಪಾತ್ರಗಳ ವರ್ಗಕ್ಕೆ ಬಂದರೆ, ಅದೇ ಹೇಳಿದಾಗೆ ಎಲ್ಲವೂ ವಿಭಿನ್ನವಾದಂಥ ಹೆಸರುಗಳಿದೆ. ಸೊ ಇನ್ನೂ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅಂತ ಹೇಳೋದಾಗ, ಯಶ್ ಶೆಟ್ಟಿ ಇದ್ದಾರೆ, ಆರ್ಯ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಆರ್ಯ ಅಂದರೆ ಈಗ ನೀವು ಹೇಳಿದಾಗೆ ರಾಹುಲ್ ದ್ರಾವಿಡ್ ಅವರು ಆರ್ಯರು ಅಲ್ಲಿಂದ ಇಲ್ಲಿಗೆ ಬಂದು ಏನಾದರೂ ಇದು ಮಾಡ್ತಾರೆ ಸರ್, ಹೆಂಗೆ? ನೀವು ಸಿನಿಮಾ ನೋಡಬೇಕು, ಮೆಟಾಫರ್ಸ್ ಆಗಿ ನೀವು ಹೇಳಿದಾಗೆ ನೀವು ಸಿನಿಮಾ ನೋಡಿ. ಅದೇ ಅದು ಎಲ್ಲನೂ ಹೇಳಿದಾಗ, ಈಗ ಕೆಲವೊಂದು ನಿಮಗೆ ಎಲ್ಲನೂ ಹೇಳಬೇಕಂತಲ್ಲ, ಅರ್ಥ ಆಗುತ್ತೆ, ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬಿಟ್ಟಿದ್ದು. ನನಗೆ ಈಗ ಶಾರುಖ್ ಖಾನ್ ಮಗನ ಹೆಸರು ಆರ್ಯ ಅಂತ ಇದೆ, ತಮಿಳಲ್ಲಿ ಆರ್ಯ ಅಂತ ಸಿನಿಮಾ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಒಂದು ಸೀರಿಯಲ್ ಒಳಗಡೆ ಆರ್ಯವರ್ಧನ್ ಗುರೂಜಿ ಇದ್ದಾರೆ. ಇದಾವೆ, ಹೆಸರುಗಳಿದ್ದಾವೆ. ಅದನ್ನು ದ್ರಾವಿಡನ ಹೆಸರುಗಳು ತುಂಬ ಇದ್ದಾರೆ, ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಅದು ಆಗ್ಬೋದು, ಏನಾದರೂ ಆಗ್ಬೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಅಂದರೆ ಇದು ರಾಶೋಮನ್ ಎಫೆಕ್ಟ್ ಥರ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಇದ್ರನ್ನ ಹೇಳೋದಾ? ಅಕಿರಾ ಕುರೋಸಾವಾ ರೋಷಮನ್ ಬಂದು ಅದೇ ಈಗ ವೆಂಟೇಜ್ ಪಾಯಿಂಟು ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ನಡೆದು ಅಂದ್ಕೊಂಡ್ರೆ ಅದು ಇನ್ನೊಂದು ಥರವಾಗಿರುತ್ತೆ, ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ಇನ್ನೊಂದು ಥರ ಆಗಿರುತ್ತೆ. ಆಗ್ಬೋದು ಅದು ನಿಮಗೆ ಆ ಥರ ನೋಡಿದ್ರೆ ನಿಮ್ಗೆ ಇನ್ನೊಂದು ಆ್ಯಂಗಲ್ ಆಗಿ ಮಜವಾಗಿ ಕಾಣುತ್ತೆ ಸಿನಿಮಾ, ಇನ್ನೊಂದು ಮಜಲು ಕಾಣುತ್ತೆ. ಸೊ ಮೇನ್ ಆಗಿ ಹೇಳೋದಂದ್ರೆ ನೀವು ನೋಡುವಂಥ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಮೇಲೆ ಇದು ಡಿಫ್ರೆನ್ಸ್ 100%. ನೀವು ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ಹೇಳ್ತಾ ಇದ್ರಿ ಅಂದರೆ ಸಂವಿಧಾನ ಮೇಲ್ಜಾತಿ ಕೀಳ್ಜಾತಿ ಅಂತ, ಬಟ್ ಈಗಿನ ಒಂದು ವ್ಯವಸ್ಥೆಯಲ್ಲೂ ಕೂಡ ಒಂದು ಈಗ ಜೈ ಭೀಮ್ ಜೈ ಶ್ರೀರಾಮ್ ನನ್ನ ಪ್ರಕಾರ ಎಲ್ಲ ಒಂದೇ. ಹೌದು, ಬಟ್ ಈಗ ಜೈ ಭೀಮ್ ಜೈ ಶ್ರೀರಾಮ್ ಎರಡೂ ಬೇರೆ ಅನ್ನೋ ಥರನೇ ಬಿಂಬಿಸ್ತಾರೆ. ಸೊ ಅದ್ರ ಬಗ್ಗೆ ನೀವೇನಾದರೂ ಕ್ಲಾರಿಟಿ ಕೊಡೋದಾದ್ರೆ? ಅದು ವೆರಿ ರಾಂಗ್. ಅದು ಭೂಮಿ ಮೇಲೆ ಅದು ನಾನು ಆಗಲೇ ಹೇಳಿದೆ, ನಾವೆಲ್ಲ ಒಂದೇ, ಭೂಮಿ ಮೇಲೆ ನಾವೆಲ್ಲ ಒಂದೇ. ಅದು ಒಂದೇ ನಮ್ಮನ್ನು ಆಳೋದಕ್ಕೊಂದು ಸಾಧನ ಸಂವಿಧಾನನೇ ಹೇಳುತ್ತೆ ಅವರವ್ರ ಆಚರಣೆ ಅವ್ರಿಗೆ ಬಿಟ್ಟಿದ್ದು ಅಂತ. ನೀವು ರಾಮನಾದರೂ ಪೂಜಿಸಿ, ಯಾರು ಬೇಕಾದರೂ ಪೂಜಿಸಬೇಕು, ನಮಗೆ ತುಂಬ ಇಷ್ಟ. ಈಗ ನಾನು ಅದನ್ನು ಹೇಳ್ತಾ ಇದ್ದೆ, ಆ ವಿಗ್ರಹ ನೋಡ್ತಾ ಇದ್ರೆ, ರಾಮನ ವಿಗ್ರಹ, ಏನೋ ಒಂದು ಖುಷಿ, ಏನೋ ಒಂದು ಆನಂದ. ನಿಜ, ಅಷ್ಟೇ ಆನಂದ ಅಂಬೇಡ್ಕರ್ ಫೋಟೋ ನೋಡಿದಾಗುತ್ತೆ. ಅವರ ಸಾಧನೆ ಅಂಥ ಒಂದು ವಾತಾವರಣದಲ್ಲಿ, ಅಂಥ ಒಂದು ಜಾತಿ ವ್ಯವಸ್ಥೆನಲ್ಲಿ ಅವರು ಓದಿ ಬೆಳೆದು ನಿಂತು ಇವತ್ತು ನಮಗೆ ಸಂವಿಧಾನ ರಚಿಸಿರೋ ಅಂದರೆ ನಾವು ಎರಡಕ್ಕೂ ರೆಸ್ಪೆಕ್ಟ್ ಮಾಡ್ತೀವಿ, ನಾವು ಎರಡಕ್ಕೂ ವಿರೋಧಗಳಲ್ಲ. ಇಲ್ಲೇನಾಗ್ತಾ ಇದೆ ಅಂದರೆ ಅದು ಬಣಗಳಾಗಿ ಮಾರ್ಪಾಡಾಗ್ತಾ ಇದೆ. ಜೈ ಭೀಮ್ ಅಂದರೆ ಭೀಮ ನಮನಗಳು ಅಂತ ಕರೀತಾರೆ. ಅದನ್ನು ಹರಿದಾಸ್ ಅನ್ನೋರು ಆ್ಯಕ್ಚುಲಿ ಭೀಮನ ಅನುಯಾಯಿಗಳವರು, ಅಂಬೇಡ್ಕರ್ ಅವರ ಅನುಯಾಯಿಗಳು. 1932 ಆಸ್ಪಾಸ್ರಲ್ಲಿನೋ ಅವಾಗ ಸವಿತಾ ಸಮಾಜ ದಳನ ಸಮಥಿಂಗ್, ನಾನು ಮರ್ತ್ಬಿಟ್ಟಿದ್ದೀನಿ, ಸಾರಿ. ಅದನ್ನು ಅವರು ಅದಕ್ಕೆ ಕಾರ್ಯದರ್ಶಿಗಳು ಏನಾಗಿರ್ತಾರೆ, ಅವರು ಫಸ್ಟ್ ಈ ವರ್ಡ್ ಹಿಡಿಯೋದು ಜೈ ಭೀಮ್ ಅಂತ. ಅಂದರೆ ಗೆಲುವಾಗಲಿ ಅಂತ, ಗೆಲುವು ಯಶಸ್ಸಾಗಲಿ, ಜ್ಞಾನ ಸಿಗಲಿ ಅಂತ ಅದರ ಅರ್ಥ. ಜ್ಞಾನಕ್ಕೆ ಗೆಲುವಾಗಲಿ ಅಂತ ಜೈ ಭೀಮ್ ಅಂದರೆ. ಸೊ ಅದನ್ನು ಅಂಬೇಡ್ಕರ್ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತು. ಅಂಬೇಡ್ಕರ್ ಹೇಳೋದು ಜ್ಞಾನ, ಬುದ್ಧಿ ಅಥವಾ ಯಶಸ್ಸು, ಶ್ರೇಯಸ್ಸು, ತುಂಬ ಅರ್ಥಗಳಿದೆ, ನಾನಾ ಅರ್ಥಗಳಿದೆ. ಅದಾಗ್ಬಿಟ್ಟಿದೆ. ಜೈ ಶ್ರೀರಾಮ್ ಅನ್ನೋದು ಅದೇ ನಾನು ಹೇಳೋದು, ರಾಮನ ಗುಣಗಳಿಗೆ ಜೈವಾಗಲಿ ಅನ್ನೋದದು. ಇದು
ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಜೆಂಡಾ ಆಗಬಾರ್ದು ಅದು. ಹ್ಮ್ 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 ರಾಮನ ನಾವು ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕು, ಅಂಬೇಡ್ಕರ್ನ ನಾವು ಅಕ್ಷರದಲ್ಲಿ ಹುಡುಕ್ಬೇಕು. ಸೊ ನಮ್ಮ ಸರ್ಕಾರ ರಾಮ- ಕೂಡ ದಾರಿ ತಪ್ಪಿಸುವಂತ ಕೆಲಸ ಮಾಡುತ್ತೆ ಅಂತೀರಾ ನೀವು? ಅಂದ್ರೆ ಅವರು ಇದನ್ನೆಲ್ಲ ತಿದ್ದುತ್ತಾ ಇಲ್ಲ ಅಂತ. ತಿದ್ದಬೇಕು, ಹೌದು, ಹಾ. ತಿದ್ದಬೇಕಲ್ವಾ. ಇವತ್ತು ಈಗ ನಾನು ಅದೇ ಹೇಳೋದು, ಫಸ್ಟು ಜ್ಞಾನ ಕೊಡಿ ಮಕ್ಕಳುಗಳಿಗೆ, ಆಮೇಲೆ ಧರ್ಮಗಳ ಅಮಲು ಅಂದರೆ ಅದಕ್ಕೆ ಹೋಗ್ಬೇಕದು. ನನ್ಗೆ ಯಾವುದಕ್ಕೂ ವಿರೋಧ ಇಲ್ಲ. ನೀವು ಜೈ ಶ್ರೀರಾಮ್ ಹೌದು. ಹೇಳ್ತೀರಾ, ಜೈ ಭೀಮ್ ಹೇಳ್ತೀರಾ, ಅದು ಪ್ರೀತಿಯಿಂದ ಹೇಳಿ. ಹೌದು. ಅದಕ್ಕೊಂದು ಅಜೆಂಡಾ ಇಟ್ಕೊಂಡು ನಾವು ನೋಡಿಬೇಕು ಅಂತ ಜೈ ಶ್ರೀರಾಮ್ ಹೇಳಬಾರ್ದು, ನಾವು ನೋಡಿಬೇಕು ಅಂತ ಜೈ ಭೀಮ್ ಹೇಳಬಾರ್ದು. ಹ್ಮ್ 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 ಪ್ರೀತಿಯಿಂದ ಜೈ ಶ್ರೀರಾಮ್, ಪ್ರೀತಿಯಿಂದ ಹೇಳಿ, ಒಂದು ಪ್ರೀತಿಗೋಸ್ಕರ ಹೇಳಿ. ರಾಮನು ಹೇಳೋದು ಅದನ್ನೇನೆ, ಭೀಮ ಹೇಳೋದು ಅದನ್ನೇ, ಪ್ರೀತಿಸಿ ಅಂತ. ಸಂವಿಧಾನ ಹೇಳೋದು ಅಷ್ಟೇ ಸಮಾನತೆ, ಪ್ರೀತಿಸಿ, ಎಲ್ಲರನ್ನೂ ಪ್ರೀತಿಸಿ ಅಂತ. ಒಬ್ಬರು ನುಡಿಬೇಕು ಅಂತ ಅಜೆಂಡಾ ಇಟ್ಕೊಂಡು ಏನು ಹೇಳ್ಬೇಡಿ, ಏನು ಮಾಡಬೇಡಿ. ಕೆಟ್ಟದನ್ನ ಇಟ್ಕೊಂಡು ಏನು ಹೇಳ್ಬೇಡಿ. ದೇವರಿಗೆ ಅವಮಾನ ಅದು, ನನ್ನ ರಾಮನಿಗೆ ಅವಮಾನ. ಸ್ವಲ್ಪ ಸೀರಿಯಸ್ ಬಿಟ್ಟು ಸ್ವಲ್ಪ ಶೂಟಿಂಗ್ ಸೆಟ್ ಅಲ್ಲಿ ಹಾಂ, ಎಷ್ಟು ಖುಷಿಯಾಗಿದ್ರಿ, ಫನ್ನಿಯೆಸ್ಟ್ ಮೂಮೆಂಟು ಅವುಗಳನ್ನೂ ಸ್ವಲ್ಪ ಹಂಚ್ಕೊಳ್ಳೋಣ. ನೀವು ಹೇಳಿ ಮೇಡಮ್. ಫನಿಯೆಸ್ಟ್ ಮೂಮೆಂಟ್ ಎಷ್ಟಿದೆ ಅಷ್ಟೇ ಆರೋಗ್ಯನ್ ಮೂಮೆಂಟ್ಸ್ಗಳು ಇದೆ. ಲೈಕ್ 50-50. 50-50. ಸ್ಟಾರ್ಟಿಂಗಲ್ಲೆಲ್ಲ ರಿಹರ್ಸಲ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ವಿ. ಬಟ್ ಶೂಟಿಂಗ್ ಅಂತ ಹೋದಾಗ ಈ ಬಿಕಮ್ ಸೋ ಆರೋಗ್ಯಂಟ್. ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು. ಸೊ ಆನ್ ಟೈಮ್ ಹೋಗಬೇಕಾಗಿತ್ತು. ಆ್ಯಂಡ್ ಸಮ್ಟೈಮ್ಸ್ ಊಟ ಬರೋದು ಲೇಟ್ ಆಗ್ತಿತ್ತು, ಅವರು ಶೂಟ್ ಮಾಡ್ತಾಯಿದ್ರು, ಬಿಸಿಲಿರ್ತಾ ಇತ್ತು. ಫನ್ನಿ ಮೂಮೆಂಟ್ಸ್ ಅಂದರೆ ಎಸ್, ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ದೀವಿ ಎಲ್ಲರೂ. ಅಂದರೆ ಕಂಟಿನ್ಯೂಸ್ ಒಂದೇ ಶೆಡ್ಯೂಲ್ ಇದ್ರಿಂದ ನಮಗೆ ಅದೊಂಥರ ಲೈಕ್ ಈಗ ಬಿಗ್ ಬಾಸ್ ಎಲ್ಲ ಒಳಗಡೆ ಇರುತ್ತಲ್ಲ, ಆ ಥರ ನಮ್ಗೆ ಔಟ್ಡೋರ್ ಬಿಗ್ ಬಾಸ್ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಅದೇ ಥರ ಟಾಸ್ಕ್ಗಳ ಥರನೇ ಶೂಟಿಂಗ್ಗಳು. ಇವನಿಗಂತೂ ತುಂಬಾ ಡಿಫಿಕಲ್ಟ್ ಸೀನ್ಸ್ಗಳು. ಅವನಿಗೆ ಇನ್ನೂ ಸಿನಿಮಾ ಟೆಕ್ನಿಕ್ಸ್ಗಳು ಗೊತ್ತಿಲ್ಲಲ್ಲ, ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಫುಲ್ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದ, ನ್ಯಾಚುರಲ್ ಆಗಿ ಬಿದ್ದುಬಿಡ್ತಾ ಇದ್ದ. ವಿನ್ನರ್ ಆಫ್ ಬಿಗ್ ಬಾಸ್ ಯಾ ಈ ಸೀಸನ್. ಅಂದರೆ ಏನಾಗುತ್ತೆ ಅಂದರೆ ನನ್ನ ಜೊತೆ ಫಸ್ಟ್ ಕೆಲಸ ಮಾಡ್ತಾ ಇರೋದು. ನಾನು ಹೇಗಿರ್ತೀನಿ ಅಂದರೆ ತುಂಬ ಫ್ರೆಂಡ್ಲಿ, ಎಷ್ಟು ಅಂದರೆ ಅಷ್ಟು ಇರ್ತೀನಿ. ಶೂಟಿಂಗ್ ಸ್ಪಾಟ್ಗೆ ಹೋಗಿದ ಕೂಡಲೇ ಅದು ನನ್ನ ಕುರ್ಚಿ. ನಾನು ಹೇಳ್ತಾ ಇದ್ದೀನಿ ಸರ್, ರಾಕ್ಷಸ. ನಾನು ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಅವರಿಗೆ ಪಾಪ ಸರ್ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಹೇಳಿ ಅಂದ್ರೆ ಒಂದು ನೆನಪು ಆಗಲ್ಲ ಅನ್ಸುತ್ತೆ, ಅಷ್ಟಿದೆ. ಇಲ್ಲ ಸರ್, ಬರೀ ನೋವುಗಳೇ ಇದೆ ಸರ್. ಅಂದರೆ ನಾನು ನನ್ನ ಜೊತೆ ಕೆಲಸ ಮಾಡೋದು ತುಂಬ ಈಸಿ. ಯಾವಾಗ ತುಂಬ ಈಸಿ, ಯಾವಾಗ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ, ನನ್ನ ಕೆಲಸನ ಅರ್ಥ ಮಾಡ್ಕೊಂಡಿದ್ರೆ. ಅದೇ ಕಂಪ್ಲೀಟ್ ನಾವು ಅವ್ರಿಗೆ ಕೊಟ್ಬಿಡ್ಬೇಕು. ಸರೆಂಡರ್ ಆಗ್ಬಿಟ್ರಾ, ನಿಮ್ಮ ದೇವ್ರ ಥರ ಪೂಜಿಸ್ಬಿಟ್ಟು ದೇವ್ರ ಥರ ಎತ್ಕೊಂಡು ಹೋಗ್ಬಿಡ್ತೀನಿ ನಾನು. ಅಂದರೆ ಅವಾಗ ಸ್ವಲ್ಪ ಕಂಫರ್ಟಬಲ್ ಆಗೋಕ್ಕೆ ಸ್ವಲ್ಪ ಟೈಮ್, ಇಟ್ಸ್ ಟೇಕ್ ಟೈಮ್. ಎಂಡ್ ಆಗಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ಒಂದು ಫುಟೇಜ್ ಎಲ್ಲ ನೋಡಾದ್ಮೇಲೆ ಅವ್ರು ಕಂಪ್ಲೀಟ್ಲಿ ಮತ್ತೆ ಸರೆಂಡರ್ ಆಗ್ಬಿಟ್ರು. ಅಂದರೆ ನಮ್ಗೆ ಗೊತ್ತಿದ್ರೆ ಇನ್ನೂ ಬೆಟರಾಗಿ ಆಗಿರೋದು ಏನಿಲ್ಲ. ನಾನು ಹೇಳ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ, ನಾನು ತುಂಬ ಕ್ಲಾರಿಟಿ ಇದ್ದೀನಿ. ಐ ನೋ ವಾಟ್ ಐ ಆಮ್ ಗೋಯಿಂಗ್ ಟೇಕ್ ಅಂದ್ಬಿಟ್ಟು. ಸಿನಿಮಾ ನಾನು ನೋಡಿದೆ. ಸೊ ನೋಡಿದಾಗ ಅನಿಸ್ತು ಇನ್ನೊಂದೆರಡು ಸೀನ್ಸ್ಗಳು ನಾವು ಸ್ವಲ್ಪ ಕೋಆಪರೇಟ್ ಮಾಡಬೇಕಾಗಿತ್ತು ಅವ್ರಿಗೆ. ಆ ಬುಲೆಟ್ ಓಡಿಸೋದೆಲ್ಲ ತುಂಬ ಚೆನ್ನಾಗಿತ್ತು. ಅದು ಸಖತ್ತು. ಇವತ್ತು ಟ್ರೈಲರ್ ಟೀಸರಲ್ಲೆಲ್ಲ ಆ ಶಾರ್ಟ್ಸ್ಗಳು ತುಂಬ ಜೋರಾಗಿ ಸೌಂಡ್ ಮಾಡವು. ಆ ಬುಲೆಟ್ ಓಡಿಸೋ ಸೌಂಡ್ ಶಾರ್ಟ್ಸ್ಗಳು, ಓಕೆನಾ. ಆ ಶಾರ್ಟ್ಸ್ಗಳೆಲ್ಲ ತುಂಬ ಸ್ವಲ್ಪ ಅನ್ಸುತ್ತೆ. ಆಮೇಲೆ ಹೀರೋಗೆ ಒಂದ್ಸರಿ ಫೈಟ್ ಮಾಡ್ಬೇಕಾದ್ರೆ ಬೆನ್ನಿಗೆ ಏಟ್ ಆಗ್ಬಿಡುತ್ತೆ. ನನ್ನ ಡ್ರೀಮ್ ಶಾಟ್ ಆ್ಯಕ್ಚುಲಿ ಅದು. ಅಂದರೆ ಅವರಪ್ಪ ಓಡ್ತಾ ಇರ್ತಾರೆ, ಹಿಂದೆಗಡೆ ಇವನು ಓಡ್ತಾ ಇರ್ತಾನೆ. ಅವರಪ್ಪ ಓಡ್ತಾ ಇರ್ತಾರೆ, ಇವನು ಓಡ್ತಾ ಇರ್ತಾನೆ ಹಿಂದೆಗಡೆ. ನನ್ನ ಡ್ರೀಮ್ ಶಾಟ್ಸ್ ಆ ಟ್ರಾಲಿ ಆಗೇ ಬರುತ್ತೆ, ಲೆಫ್ಟಿಗೆ ಪ್ಯಾನ್ ಆಗುತ್ತೆ, ಓಡ್ತಾ ಇದ್ರೆ ಅಪ್ಪ ಅಂತ ಕಿರ್ಚ್ಕೊಂಡು ಹೋಗ್ತದೆ. ಇದು ನನ್ನ ಡ್ರೀಮ್ ಶಾಟ್. ಇದು ಟ್ರೈಲರ್ ಅಲ್ಲಿ ಇದೆ ಅನ್ಸುತ್ತೆ ಅದು. ಇವನಿಗೆ ಸೊಂಟ ಆಗಲಿಲ್ಲ ಅಂತ ಇವನು ಬಾಲ ಎದ್ರೆ ಚಿಕ್ಕ ಹುಡುಗನ ಕಲಾವಿದ ಇದ್ನಲ್ಲ, ಅವನ್ನ ತಗೊಂಡೆ. ಬಾಲ ಕಲಾವಿದ. ನಾನು ಬಾಲ ಅಲ್ಲ ಸರ್. ಇಲ್ಲ, ಅವ್ನು ಬಾಲ ಕಲಾವಿದ, ಚಿಕ್ಕ ಹುಡುಗ. ಅಂದ್ರೆ ಸರ್ ಏನಾಯ್ತು ಅಂತಂದ್ರೆ, ನನ್ನ ಮೇಲೆ 3 ಜನ ನಿಂತ್ಕೊಂತಾರಲ್ವಾ. ಆಕ್ಚುಲಿ ಆ ಶಾರ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸಿವಿಯರ್ ಬ್ಯಾಕ್ ಬೋನ್ ಇಶ್ಯೂಸ್ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಓಡೋದ್ರಲ್ಲಾಗ್ಲಿ, ನಡೆಯೋದ್ರಲ್ಲಾಗ್ಲಿ, ನಿಂತ್ಕೊಳ್ಳೋದ್ರಲ್ಲಾಗ್ಲಿ ತುಂಬಾ ಇಶ್ಯೂಸ್ ಬಂದ್ಬಿಡ್ತು. ವಾಕ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಆ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಅದೇ ಟೈಮ್ಗೆ ಆ ಶಾರ್ಟ್ ಇತ್ತು. ಅಂದೆ ಸರ್, ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಜಕ್ಕೂ ಗ್ರೇಟ್ ಬಿಡಿ. ಯಾಕಂದರೆ ನಾನು ಪ್ರತಿ ಒಳಗಡೆ ಅನ್ನಿಸ್ತಾ ಇತ್ತು, ಬಟ್ ನಾನು ಹೇಳಬಾರ್ದು. ಪ್ಯಾಂಪರಿಂಗ್ ಮುಡಿ ತೊಗೊಂಡೋದ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ತುಂಬ ರಫಾಗೆ ಹೋಗ್ಬೇಕಾಗಿತ್ತು, ನನಗಾದ್ರೆ ವರ್ಕ್ ಆಗಬೇಕಾಗಿತ್ತು ನನಗೆ. ಮತ್ತು ಇನ್ನು ಮೇಯ್ನ್ ಏನಂದರೆ ನನಗೆ DOP ಬಂದು ರವಿಕುಮಾರ್ ಸನ ಸಾರು, ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಅವರು ಉಗ್ರಂ ಸಿನಿಮಾ ಮಾಡಿರ್ತಾರೆ ಕನ್ನಡದಲ್ಲಿ, ಒಲವೆ ಮಂದಾರ, ಇಷ್ಟಕಾಮ್ಯ. ಅವ್ರು ಬಂದು ಪಂಜಾಬಲ್ಲಿ ತುಂಬ ಬ್ಯುಸಿಯೆಸ್ಟ್ ಕ್ಯಾಮ್ರಾಮನ್. ಮೋರ್ ದೆನ್ 25 ಮೂವೀಸ್ ಪಂಜಾಬಲ್ಲಿ ಮಾಡಿ, ದೊಡ್ಡ ಸಿನಿಮಾಗಳು, ತುಂಬ ಬಿಗ್ ಬಡ್ಜೆಟ್ಸ್ ಸಿನಿಮಾಗಳೆಲ್ಲ ಮಾಡಿದ್ದಾರೆ. 30 ದಿನ ನನಗೆ ಕಾಲ್ ಶೀಟ್ ಕೊಟ್ಟಿದ್ದವರು. ಪಂಜಾಬಲ್ಲೆಲ್ಲ ಹೀಗೆ ಮಾಡೋ ಸಿನಿಮಾನ ನನಗೆ ಅದೇನು ಮಾಡ್ತಿರೋ ಗೊತ್ತಿಲ್ಲ, 30 ದಿನದಲ್ಲಿ ನೀವು ಮುಗಿಸ್ಕೋಬೇಕು ಅಂತ. ಸೊ 30 ದಿನ ಅಂತ ಬಂದಾಗ ನಾನು ಸರಿ ಒಂದು 2 ಡೇಸ್ ಆ ಕಡೆ ಈ ಕಡೆ ಮಾಡ್ಕೋಬೋದಂತ ಒಂದು 32 ಡೇಸ್ಗೆ, ಬಟ್ ಡೇ ಆ್ಯಂಡ್ ನೈಟ್ ಕಾಲ್ ಶೀಟ್ ಹಾಕ್ಕೊಳ್ತೀನಿ. ಇಲ್ಲಿ ಕಾಡೊಳಗಡೆ ಶೂಟ್ ಮಾಡ್ತಾ ಇರ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ. ಮತ್ತೆ ಬಂದು
ನಮ್ಮ ಊರಲ್ಲಿ ಒಂದು ಪ್ರೈಮರಿ ಸ್ಕೂಲ್, ನಾನು ಓದಿದ್ದಂಥ ಸ್ಕೂಲು, ನಾನು ಯಾವಾಗ 2ನೇ ಕ್ಲಾಸು 1ನೇ ಕ್ಲಾಸು 2ನೇ ಕ್ಲಾಸ್ ಓದಂಥ ಸ್ಕೂಲು ದೊಡ್ಡ ಹಾಲ್ ಅಂತ ಕರೀತಾರೆ. ಆ ಹಾಲೊಳಗಡೆ ಪೊಲೀಸ್ ಸ್ಟೇಷನ್ ಸೆಟ್ ಹಾಕಿದ್ದೆ. ಓಕೆ ನಾನು ಓದಿದ್ದು, ನಾನು ಕೂತಿದ್ದ ಜಾಗದಲ್ಲಿ ನಾನು ಪೊಲೀಸ್ ಸ್ಟೇಷನ್ ಸೆಟ್ ಹಾಕಿದ್ದೆ. ಅಲ್ಲಿ ನೀವು ಅವಾಗಲೇ ಹಂಗೆ ಫೀಲ್ ಆಗ್ತಿದ್ರೆ ಅಂತನಾ? ಇಲ್ಲ ನಾನು ಅದೇ ಕೋಇನ್ಸಿಡೆನ್ಸ್ ಸಾಧನೆ ಅಲ್ವಾ ಸರ್ ಓದಿರೋ ಸ್ಕೂಲಲ್ಲಿ? ಓದಿರೋ ಸ್ಕೂಲು, ನಾನು ಚಿಕ್ಕ ಮಗುವಾಗಿ ಕೂತಿರೋ ಜಾಗದಲ್ಲಿ ನಾನು ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಸೆಟ್ ಹಾಕಿದ್ದೆ. ಅಲ್ಲಿ ಕಾಡಲ್ಲಿ ಶೂಟ್ ಮಾಡೋದು, ಇಲ್ಲಿಗೆ ಬರೋದು, ನೈಟ್ ಹೊತ್ತು ಶೂಟ್ ಮಾಡೋದು, ತಿರ್ಗಾ ಹೊರಗಡೆ ಶೂಟ್ ಮಾಡೋದು, ನೈಟ್ ಹೊತ್ತು ಇಲ್ಲಿ ಬರೋದು. ಯಾಕಂದರೆ ಬೆಳಿಗ್ಗೆ ಸ್ಕೂಲ್ ಇರುತ್ತೆ. ಆ ರೂಮ್ನ ಬಿಟ್ಕೊಟ್ಟಿದ್ರು ನನಗೆ ಅಂತ. ನಮ್ಮೂರವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಯಲರಾಂಪುರ ಜನತೆ ಎಕ್ಸ್ಟ್ರಾಡಿನರಿ, ನನಗೆ ಸಖತ್ ಹೆಲ್ಪ್ ಮಾಡಿದ್ರು. ನಾನು ಹೇಳಿದ್ನಲ್ಲ, ಒಂದು ಲೋಡು ತೆಂಗಿನಕಾಯಿ ಬೇಕು ಅಂದರೆ ಒಂದು ಕ್ಷಣ ಹಿಂಗಿರೋದು. ನಿಮಗೆ ಗುಡಿಸ್ಲಿಗೆ ಏನು ತುಂಬ ಹೆಲ್ಪ್ ಮಾಡಿದ್ರು ಬಿಡಿ ನನಗೆ. ಸೊ ಇಷ್ಟರ ಮಟ್ಟಿಗೆ ತುಂಬ ಟೈಟ್ ಶೆಡ್ಯೂಲ್ ಇದ್ದಿದ್ದರಿಂದ ಪಾಪ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಪ್ರತಿಯೊಬ್ಬ ಕಲಾವಿದರು, ಹೀರೋ ಮತ್ತು ಹೀರೋ. ನನಗೆ ಯಾಕೆ ನಾನು ಅವನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ನನಗೆ ಆ ಚಪ್ಪಲಿ ಶೂಗಳೆಲ್ಲ ಹಾಕಿ ಹೊಸ್ಕೋ ಶಾರ್ಟ್ಸ್ಗಳಾಗ್ಬೋದು, ನಾನು ಹೇಳೋದಕ್ಕೆ ಒಂದು ಮಾತು ಅವ್ನು ಹೇಳ್ತಿರಲಿಲ್ಲ. ನಾನು ಹಿಂಗೆ ಅಂದರೆ, ನೀನು ಅಲ್ಲಿ ಹೋಗಿ ಬೀಳಬೇಕು, ರೆಡಿ 40 ಅಡಿಯಿಂದ ನೀವು, ಅದು ಟ್ರೈಲರಲ್ಲಿದೆ ಶಾರ್ಟು, ರೋಲಾಗಿ ಬರಬೇಕು, ರೆಡಿ ಸರ್ ಅಂದ. ನಾನು ಹೇಳಿದೆ ಶೂಟಿಂಗ್ ಶುರುವಾಗಿ ಇನ್ನೂ 2 ದಿನ ಆಗಿರೋದು, ಆಮೇಲೆ ಇನ್ನೂ ಶೂಟ್ ಇದೆ, ತುಂಬ ಹೆವಿ ವರ್ಕ್ ಇರುತ್ತೆ, ಕೇರ್ಫುಲ್ಲಾಗಿ ಮಾಡಬೇಕು. ಹಾಂ ಓಕೆ ಸರ್ ಓಕೆ. ಅವನಿಗೆ ಒಂದು ಮೈನಸ್ ಏನಂದರೆ, ಅವನಿಗೆ ಕೂರಕ್ಕೆ ಬರಲ್ಲ. ನಿಂತಿದ್ದಾಗ ಕುಸ್ತು ಮೊಣಕಾಲ ಮೇಲೆ ಕೂರ್ತಾರಲ್ಲ, ಅದು ಬರಲ್ಲ. ಅದು ಬಂದರೆ ಟಪಕ್ ಅಂತ ಮೊಣಕಾಲ ಮೇಲೆ ಹೊಡ್ಕೊತಾನೆ, ಏಟಾಗುತ್ತೆ. ಉರುಳಕ್ಕೆ ಬರಲ್ಲ, ಅದ್ರ ಬೀಳಕ್ಕೆ ಬರಲ್ಲ, ರಿಯಲ್ ಆಗಿ ಬಿದ್ದುಬಿಡ್ತಾನೆ. ನಾನು ಹೇಳಿದೆ ಹುಷಾರು ಅಂತ ಹೇಳ್ಬಿಟ್ಟು. ಫೈಟ್ ಮಾಸ್ಟರ್ ಫಸ್ಟ್ ಎಲ್ಲ ನೀವು ನೋಡಿ, ಅದು ಒಂದು 40 ಅಡಿ ಅಂದರೆ ಜಾಸ್ತಿ ಇದೆ, ಬಡ ಉಳ್ಕೊಂಡು ಕೆಳಗಡೆ ಬರಬೇಕು. ಹೋದ್ರೆ ರೆಡಿ 3 ಕ್ಯಾಮ್ರಾ ಇಟ್ಟಿದ್ದೀನಿ ಆ್ಯಂಗಲ್ಸ್. ಮೇಲೆ ಒಂದು ಎಲಿ ಕ್ಯಾಮ್ ಇಟ್ಟಿದ್ದೀನಿ, ಆ ಕಡೆ ಈ ಕಡೆ ಒಂದು ಕ್ಲೋಸು ಒಂದು ವೈಡ್ ಎಲ್ಲ ಫಾಲೋ ಅಪ್ ಆಗ್ತಾ ಇದೆ. ಎಲ್ಲ ರೆಡಿ ನಾನು ಸರ್ ರೆಡಿ ಸರ್ ಅಂದ. ಅಲ್ಲಿವರೆಗೂ ಸೂಪರ್. ಅವನು ನೋಡಿದ್ರೆ ಎಗ್ರಿ ಬಿದ್ದುಬಿಟ್ಟ. ಡೀಪ್ ಇದೆ, ಹೀಗಿದೆ, ಇಲ್ಲಿಗೆ ಬಿತ್ತು, ರೋಲಾಗಿ ಬಂದ, ಎಲ್ಲ ಎದ್ದು ಓಡೋಗ್ಬಿಟ್ವಿ. ಗುರು ಏನಾಯ್ತು ಸರ್? ಓಕೆ ಸರ್ ಓಕೆನಾ ಅಂತ ಎಲ್ಲ ಒತ್ತುತ್ತಾ ಇದ್ದೀನಿ. ಇಲ್ಲ ಸರ್ ಓಕೆ ಸರ್. ಬೈದೆ ನಾನು, ಏನಪ್ಪ ನೀನು ಹೇಳಿದ್ರೆ ಅರ್ಥ ಆಗಲ್ವಾ, ನೀನು ಹಂಗಲ್ಲ ಬೀಳೋದು, ಮಾಸ್ಟರ್ ಬನ್ನಿ ಇಲ್ಲಿ ಮಾಸ್ಟರ್ ಅಂದ್ಬಿಟ್ಟು ತಿರ್ಗಾ ಅವ್ನಿಗೆ ಏನೋ ಮಾಡಿಸಿ, ಇಲ್ಲ ಸರ್ ನಾನು ಮಾಡ್ತೀನಿ ಅಂದ. ತಿರ್ಗಾ ನೆಕ್ಸ್ಟ್ ಹೋದ, ರೋಲ್ ಹಾಕೊಂಡು ಬಂದ, ಸೂಪರ್ ಶಾಟು. ಜಸ್ಟ್ ಹೋದರೆ ಅವನ ಮುಂದೆಗಡೆ ಆವಿದೆ. ಅದಂತೂ ಗ್ರೇಟ್ ಎಸ್ಕೇಪು. ನೋಡಿದ್ರೆ ಸರ್ ಹಾವು ಅಂತಾನೆ. ಅಯ್ಯೋ ಏನು ಗುರು ಇದು ಅಂತ. ತುಂಬ ಆ ಕಾಡಲ್ಲಂತೂ ಆ ಮುಳ್ಳುಗಳು ಹೊಕ್ಕೊಳ್ಳೋದು ಪ್ಯಾಂಟ್ಗಳಿಗೆ. ಅದ್ರ ನಿಮಗೆ ಈ ಪೊರಕೆ ಕಡ್ಡಿದು ಮುಳ್ಳು ಬರುತ್ತೆ, ಅದಕ್ಕೇನೋ ಕರೀತಾರೆ, ಅದಕ್ಕೊಂದು ಹೊರಡಿದೆ, ಊಗು ಅಂತ ಕರೀತಾರೆ. ಅವೆಲ್ಲ ಒಪ್ಕೊಬಿಡವು. 2 ಕಾಸ್ಟ್ಯೂಮ್ 1+1. ಹೀರೋಗೆ ಮಾತ್ರ ಇರೋದು 1+1. ಇನ್ನು ಮಿಕ್ಕಿದವ್ರು ಯಾರಿಗೂ 1+1 ಇಲ್ಲ ಪಾಪ. ಅಲ್ಲ, ಒಂದು ಶಾರ್ಟ್ ತೆಗೆದಾಗ ಈಗ ಉಳ್ಬೇಕು ನಿಮಗೆ. ಒಂದು 40 ಅಡಿದು ಒಂದೇ ಒಂದು ಶಾರ್ಟ್ ಅಲ್ಲ ನಡೀತಿರೋದು. ಒಂದು ಕಡೆ 40 ಅಡಿದು, ಇನ್ನೊಂದು ಕಡೆ ಒಂದು 30-40, ಅದೊಂದು 60 ಅಡಿ ಇದೆ. ನಿಮಗೆ ಈ ಅಪಕಾಲಿಪ್ಟೋದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಶಾರ್ಟ್ ಇದೆ. ಅವನು ಜಲಪಾತದಿಂದ ಹಾರಿ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದು ಬಂದು ಈಗ ನಿಂತ್ಕೊಂಡ್ರೆ ಅವ್ರ ಮೇಲ್ಗಡೆ ನಿಂತ್ಕೊಳ್ತಾರೆ, ಅವ್ರಿಗೆ ಕೂಗ್ ಹೇಳ್ತಾನೆ. ಸೊ ಸೇಮ್ ಇನ್ಫ್ಲೂಯೆನ್ಸ್ ಬೈ ದಟ್ ಸೇಮ್ ಶಾರ್ಟ್. ನಾನು ಇನ್ಫ್ಲೂಯೆನ್ಸ್ ಆಗಿದೆ ಆ ಶಾರ್ಟಿಂದ. ಎಸ್ಕೇಪ್ ಆಗೋ ಥರದ್ದು. ಆ ಥರದ್ದು ಒಂದು ಶಾರ್ಟ್ ಸೇಮ್ ಉಳ್ಕೊ ಬರ್ತಾನೆ ಇವನು. ಅಲ್ಲಿ ನೀರಲ್ಲಿ ಅವನು ಜಂಪ್ ಮಾಡ್ಕೊ ಬರ್ತಾನೆ, ಇಲ್ಲಿ ಅವನು ಬೆಟ್ಟದ ಮೇಲಿಂದ ಉಳ್ಕೊಂಡು ಬರ್ತಾನೆ. ಸಿಂಗಲ್ ಶಾರ್ಟ್ ಅದು ಕೂಡ. ಉಳ್ಕೊಂಡು ಬಂದು ಕೆಳಗಡೆ ನಿಂತ್ಕೊಂಡು ಹೇಳ್ಬೇಕು ಆ ಶಾರ್ಟು. ಏನು ಕಂಪ್ಲೀಟ್ ಮುಳ್ಳುಗಳು ಹೋಗ್ಬಿಟ್ಟಿದೆ ಎಲ್ಲ, ಆ ಹೂಗುಗಳು. ತುಂಬ ಇರಿಟೇಷನ್ ಆಗಿಬಿಡುತ್ತೆ ಅದು. ಸೊ ಇಮ್ಮಿಡಿಯೇಟಾಗಿ ಬರಬೇಕು, ಆ ಶರ್ಟು ಪ್ಯಾಂಟು ಬಿಚ್ಚಾಕಬೇಕು, ಅಲ್ಲೇ ಕಾಡಲ್ಲೇ ತಿರ್ಗಿ ಈ ಶರ್ಟ್ ಕೊಡೋದು. ಅಷ್ಟರೊಳಗಡೆ ನಮ್ಮ ಕಾಸ್ಟ್ಯೂಮರು ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ತಾರೆ, ಮುಳುಗಳೆಲ್ಲ ತೆಗಿಬೇಕು. ಅಯ್ಯೋ ಅದಂತೂ ಈಗ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗಿದೆ. ಗ್ರೇಟ್ ಎಸ್ಕೇಪ್ಗಳು ತುಂಬ ಆಗಿಬಿಟ್ಟಿದೆ. ಸೊ ಎಲ್ಲ ಪೇ ಆಫ್ ಅನ್ಸುತ್ತಲ್ವ ಸರ್ ಇವತ್ತು ಟ್ರೈಲರ್ ನೋಡಿದಾಗ? ಬಟ್ ನಾನು ಒಂದು 100 ಸಲ ಸಿನಿಮಾ ನೋಡಿದ್ದೀನಿ, 100 ಸಲಿನೂ ಅಳ್ತೀನಿ, 100 ಸತಿನೂ ಹತ್ತಿದ್ದೀನಿ. ಆ್ಯಂಡ್ ಸಾಧನೆ ಅನಿಸುತ್ತೆ ಸರ್, ನಮ್ಮೆಲ್ಲರಿಗೂ ಅದು ಸಾಧನೆ ಅನಿಸುತ್ತೆ. ಇನ್ನು ನನಗೂ ಅನ್ಸತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕಿತ್ತಲ್ವ ನಾನು, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಬಟ್ ಅವ್ರು ಹೇಳ್ತಾರೆ ದಿ ಬೆಸ್ಟಾಗಿ ಬಂದಿದೆ, ತಲೆ ಕೆಡ್ಸ್ಕೋಬೇಡ. ಅಂದರೆ ನೀವು ಟ್ರೈಲರ್ ಲಾಂಚಲ್ಲಿ ತುಂಬ ಎಮೋಷ್ನಲ್ ಆದರೆ, ಧ್ರುವ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಡಿಜಿಟಲಿ ಅವರು ಲಾಂಚ್ ಮಾಡಿಕೊಟ್ರು, ಅಪ್ರಿಷಿಯೇಟ್ ಮಾಡಿದ್ರು. ಅವ್ರ ಬಗ್ಗೆನೂ ಕೂಡ ಹೇಳಿದ್ರೆ, ಸೊ ಅದ್ರ ಬಗ್ಗೆ ಹೇಳೋದು. ಅದು ಸರ್, ಇದು ನನ್ನ ಫಸ್ಟ್ ಸಿನಿಮಾ, ಇದು ಸರ್ಗೂ ಫಸ್ಟ್ ಸಿನಿಮಾ. ಮೇಡಮ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಮೇಡಮ್ ಒಂದು 10 ಸಿನಿಮಾಗಳು ಮಾಡಿದ್ದಾರೆ. ಏನಕ್ಕೆ ಸರ್, ಏನಕ್ಕೆ ಬಂದು ಸಪೋರ್ಟ್ ಮಾಡಬೇಕು? ಅದರಿಂದ ನಮಗೆ ಲಾಭ ಹೊರತು ಅವ್ರಿಗಲ್ಲ. ನಾ ಅದಕ್ಕೆ ಅಂದೆ, ತ್ರೇತಾಯುಗ ಕಾಲದಲ್ಲಿ ಒಂದು ಯುದ್ಧ ನಡೆಯುತ್ತೆ, ಹೇಗೆ ರಾಮನ ಮೇಲಿರೋ ಪ್ರೀತಿಗೋಸ್ಕರ ನಮ್ಮ ಆಂಜನೇಯ ಸಂಜೀವಿನಿ ತೊಗೊಂಬಂದು ಲಕ್ಷ್ಮಣ್ ಪ್ರಾಣ ಕಾಪಾಡ್ತಾನೋ, ಅದೇ ರೀತಿಯಲ್ಲಿ ಈ ಸಿನಿಮಾ ಅನ್ನೋದು ರಾಮ ಆಗಿದ್ರೆ
ಆಂಜನೇಯಂಗೆ ಆ ಸಿನಿಮಾ ಮೇಲೆ ಪ್ರೀತಿ ಇದೆ. ಹೌದು. ಸಿನಿಮಾ ತಂಡ ಆಗಿರೋಂಥ ಲಕ್ಷ್ಮಣ್ಗೆ ಪ್ರಾಣ ತುಂಬಿಸಿದ್ದಾರೆ. ಎಸ್ ಅದಕ್ಕೆ ನಾನು ಅಂತೀನಿ ಅವ್ರು ನನ್ನ ಜೀವನದಲ್ಲಿ ಆಂಜನೇಯ. ಹ್ಮ್. ನಾನು ಯಾರು ಋಣ ಎತ್ಕೊಂಡು ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಸಾಯೋ ಸತ್ತ ಮೇಲೇನು ಅವ್ರದ್ದೊಂದು ಋಣ ನನ್ನ ಹೆಗಲ ಮೇಲೆ ಇದ್ದೇ ಇರುತ್ತೆ. ಸೂಪರ್. ನನಗೆ ಧ್ರುವ ಅಣ್ಣ ತುಂಬ, ಯಾಕಂದರೆ ನಮ್ಮೂರ ಕಡೆನೇ ಧ್ರುವ ಅಣ್ಣನು, ತುಮಕೂರು ಕಡೆನೇ, ಅದು ಕೊರಟಗೆರೆ ಅವರು. ನಾನು ಓದಿದ ಕಾಲೇಜ್ ಪಕ್ಕದಲ್ಲೇ ಅವರು ಫ್ಯಾಮಿಲಿ ಬಂದು ಊಟ ಮಾಡಿ ಹೋಗುತ್ತೆ. ಅದೇ ಪ್ರತಿ ಸರಿ ಇರೋದು. ನಮ್ಮ ಊರಿಂದ ಒಂದು 30 ಕಿಲೋಮೀಟರ್ ಅವ್ರ ಮನೆ, ಧ್ರುವ ಅಣ್ಣ ಮನೆ. ಸೊ ಅದೊಂದು. ಆಮೇಲೆ ಪಾರಂಜಿತ್ ಸರ್ ಆಗ್ಬೋದು, ನಮ್ಮ ಟೀಸರ್ ಲಾಂಚ್ ಮಾಡ್ತಾರೆ. ಆಮೇಲೆ ವಸಿಷ್ಠ ಸಿಂಹ ಬ್ರದರ್ ಆಗ್ಬೋದು. ತುಂಬ ಅಂದರೆ ತುಂಬ ಖುಷಿ ನನಗೆ ಯಾವತ್ತು ನೋಡಿ, ಯಾರು ನಮಗೆ ನಮ್ಮ ನಡಿಬೇಕಾದ್ರೆ ಒಂದು ಮೊದಲ ಹೆಜ್ಜೆಯಾಗಿ ಬಂದು ಜೊತೆ ನಿಲ್ತಾರೆ, ಅವ್ರು ನಾನು ಯಾವತ್ತೂ ಲೈಫಲ್ಲಿ ಮರೆಯಲ್ಲ. ನಾನು ಈ 3 ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಧ್ರುವ ಅಣ್ಣ, ಪಾರಂಜಿತ್ ಅಣ್ಣ, ವಸಿಷ್ಠ ಅಣ್ಣ, ಈ 3 ಜನಕ್ಕೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಆಮೇಲೆ ಒಂದು ಕ್ವಶನ್ ಕೇಳಿದ್ರೆ ನಾನು ಅದು ಡ್ರಾಪ್ ಮಾಡಿದೆ, ನಾನೇನೋ ಮಾತಾಡ್ಕೊಂಡು ಹೊರಟುಬಿಟ್ಟೆ. ಹೇಳಿ. ಪಾತ್ರಗಳು ಕೇಳ್ತಾ ಇದ್ದೆ. ಹೌದು. ಆಮೇಲೆ ಗಿರ್ಲಾ ಅಂತ ವರ್ಧನ್ ಮಾಡಿದ್ದಾನೆ, ಶೃಂಗ ಅಂತ ಪ್ರದೀಪ್ ಪೂಜಾರಿ ಇದೆ, ಮಿತ್ರ ಅಂತ ಇವನು ಪವನ ಅಂತ ಮಾಡಿದ್ದಾನೆ, ಆಮೇಲೆ ವಾಮನ ಅಂತ ಜಗದೀಶನ್ ಅವರು ಮಾಡಿದ್ದಾರೆ, ಮೈಸೂರು ಕಲಾವಿದರು. ಆಮೇಲೆ ನಾಗದೊರೆ ಅಂತ ಬಾಲರಾಜವಾಡಿ ಮಾಡಿದ್ದಾರೆ, ಮತ್ಸ್ಯ ಅಂತ ರಿಚಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಅವ್ರದ್ದೊಂದು ಕತೆ ಹೇಳಬೇಕು ಅಂದರೆ, ಇವರೆಲ್ಲ ನನಗೆ ಫ್ರೆಂಡ್ಸ್ಗಳೇನೆ. ಪ್ರತಿಯೊಬ್ಬ ಕಲಾವಿದನು ನನ್ನ ಫ್ರೆಂಡ್ಸ್ಗಳೇ. ಆ ರಿಚಿ ಅನ್ನೊಂದು ಒಂದು ಕಾಮಿಡಿ ಹೇಳ್ತೀನಿ ನಾನು ನಿಮಗೆ, ಅವನು ಫ್ರೆಂಡೇನೆ. ಸೊ ಅವನಿಗೊಂದು ವಿಭಿನ್ನವಾದ ಪಾತ್ರಗಳು ಕೊಟ್ಟಿರ್ತೀನಿ. ನಾನು ಹೇಳಿದ್ನಲ್ಲ, ಶೂಟಿಂಗ್ ಸ್ಪಾಟಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಇರ್ತೀನಿ, ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಅದು, ಓಕೆನಾ. ಮಾನಿಟ್ರ್ ನೋಡ್ತಾ ಇದ್ದೆ, ಅವನಿಗೆ ಪಾತ್ರಗಳು ಬಂತು. ಅವನಿಗೆ ಪರ್ಟಿಕ್ಯುಲರ್ ಒಂದು ಪಾತ್ರ ಕೊಟ್ಟಿದ್ದೀನಿ. ನೀವು ಟೀಸರಲ್ಲಿ ನೋಡಿದ್ರೆ ವೈಟ್ ಇದು ಎಲ್ಲೋ ಕೂರ್ಲು ಇದೆ ನೋಡಿ, ಆ ವೈಟಿಗೆ ಇರ್ತಾನೆ ಅವನು, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್. ನಾನು ಈಗ ನೋಡ್ತಾ ಇದ್ದೀನಿ, ನೋಡ್ಬಿಟ್ಟು ಅವನು ಆ ಮೂಡ್ ಬರ್ತಾ ಇಲ್ಲ. ನಾನೊಂದು ಬಾಡಿ ಲ್ಯಾಂಗ್ವೇಜಸ್ ಹೇಳ್ಕೊಟ್ಟಿರ್ತೀನಿ, ಈ ಥರ ಇರಬೇಕು ಅಂತ, ಅದು ಬರ್ತಾ ಇಲ್ಲ. ಏಯ್ ರುಚಿ, ಏನು ಮಾಡ್ತಾ ಇದೆಯೋ, ಬಾ ಒಳಗಡೆ, ಬಾ ಒಳಗಡೆ ಅಂತ ಇದ್ದೀನಿ. ನಾನು ಒಳಗಡೆನೇ ಇದ್ದೀನಿ, ಒಳಗಡೆನೇ ಇದ್ದೆ ಇಷ್ಟೊತ್ತು. ಒಳಗಡೆ ಪಾತ್ರದೊಳಗಡೆ ಬಾ, ಒಳಗಡೆ ಪಾತ್ರದೊಳಗಡೆ ಬಾ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅಷ್ಟು ಅವನಿಗೆ, ಅದಂತೂ ನನಗೆ ಅವ್ರಿಗೆ ಮಗು ಮನಸ್ಥಿತಿ ಸರ್. ಅಂದರೆ ಆ ಕ್ಷಣ ನನಗೆ ಎಷ್ಟೇ ಟೆನ್ಷನ್ ಇದ್ರು ನಕ್ಕು ನನಗಂತೂ. ಅವ್ನು ಹೇಳ್ತಾ ಇರೋದೇನೆಂದರೆ, ನಾನು ಹೇಳ್ತಾ ಇರೋದು ಪಾತ್ರದೊಳಗಡೆ ಬಾ ಅಂತ, ಪಾತ್ರದೊಳಗಡೆ ಬರಬೇಕು ತಾನೇ, ಡಬ್ಬ ಹಂಗೆ ಅಂತ ಹೇಳ್ತಾ ಇದ್ದೀನಿ. ಅವ್ನು ಏನು ಹೇಳ್ತಾ ಇದ್ದಾನೆ, ಇಷ್ಟೊತ್ತು ನಾನು ಅಲ್ಲೇ ಇದ್ದೆ ಅಂತ ಇದ್ದಾನೆ. ನಾನು ಹೇಳ್ತಾ ಇರೋದು ಪಾತ್ರದೊಳಗಡೆ, ಅವನು ಕೇಳ್ತಾ ಇರೋದು ಒಳಗಡೆ. ಇನ್ನೊಂದು ವಿಚಾರ, ವರ್ಧನ್ ಅಣ್ಣ ಮತ್ತೆ ಪ್ರದೀಪ್ ಪೂಜಾರಿ ಅಣ್ಣ ಮತ್ತೆ ರಾಮ್ ಪವನ್ ಅಣ್ಣ, ಈಗ ಯಾರೇ ಆಕ್ಟಿಂಗ್ ಮಾಡ್ತಿದ್ರು ಸರ್, ಅವರು ಎಷ್ಟು ಫನ್ ಜನರೇಟ್ ಮಾಡ್ತಿದ್ರು ಅಂತಂದ್ರೆ, ಇವರು ಬೈದ್ಬಿಡೋರು ಯಾರಾದರೂ ಶಾರ್ಟ್ಸ್. ಈಗ ಎಕ್ಸಾಂಪಲ್ ನಾನೇ ತಗೊಳ್ಳಿ, ಅವ್ರು ಹೇಳಿರೋದೇ ಒಂದು ಅಂದರೆ ನಾನು ಪರ್ಫಾರ್ಮೆನ್ಸ್ ಒಂದು ಮಾಡಿರ್ತೀನಿ, ಅದಕ್ಕೆ ಕಟ್ ಮಾಡ್ಬಿಟ್ಟು ಡಬ್ಬ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾನು ಅವನ್ನ ನೋಡಿದಾಗ ಆಸ್ಕರ್ ಶಾಟ್ ಅಂತ ಅಷ್ಟು ಉರ್ಸೋರು. ಆಸ್ಕರ್ ಶಾಟ್ ಚಿನ್ನ ನಿಂದು, ಆಸ್ಕರ್ ಶಾಟ್. ನಾನು ಆಸ್ಕರ್ ವರ್ಧನ್ಗೆ ಅದನ್ನ ಹೇಳ್ತೀನಿ, ಆಸ್ಕರ್ ನಟ ನೀನು ಅಂತ ಹೇಳ್ತಿರ್ತಾರೆ. ಅವ್ನು ನನಗೆ, ನಾವು ಅವರೆಲ್ಲ ಒಂದೇ ಜೊತೆಲಿ ಬೆಳೆದವ್ರು, ಎಲ್ಲರೂ ಫ್ರೆಂಡ್ಸೇ ನನಗೆ. ವರ್ಧನ್ ಬಂದು ನನಗೆ ಒಂಥರ ಬೇರೆ ಥರನೇ, ಎರಡೇ ತಾಯಿ ಅಂತ ಕರಿಬೋದು. ನಾನು ಅವನ ಜೊತೆ ಇದ್ದೀನಿ, ಅವನ ಜೊತೆ ನಾನು ನೋಡ್ಕೊಂಡಿದ್ದಾನೆ, ಆ ಥರ ಎಲ್ಲ. ಸೊ ಹಂಗಾಗಿ ತುಂಬ ಒಡನಾಟ ಇತ್ತು ಅವನಿಗೂ. ನಾನು ಶೂಟ್ ಮಾಡಬೇಕಾದ್ರೆ, ಬಟ್ ಶೂಟ್ ಟೈಮಲ್ಲಿ ಏನೂ ಮಾತಾಡ್ತಿರ್ಲಿಲ್ಲ, ಇವ್ರ ಹತ್ರ ಹೋಗಿ ಮಾತಾಡೋದು. ಇವ್ರಿಗೆಲ್ಲ ಚೆನ್ನಾಗಿ ಗುರ್ಸೋರು. ತುಂಬ ನಾನು ಬಂದರೆ ಮಾತ್ರ ಸ್ಟ್ರಿಕ್ಟು. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ನಾನು ಆಲ್ ಆರ್ಟಿಸ್ಟ್ ರೆಡಿ ಅಂದರೆ ಎದ್ದು ಬಿದ್ದು ಎಲ್ಲ ಬಂದು ನಿಂತಿರೋರು ಕ್ಯಾಮ್ರಾ. ಅಷ್ಟರ ಮಟ್ಟಿಗೆ ಭಯ ಇಟ್ಟಿದ್ರಲ್ಲ. ಅಂದರೆ ಶೂಟ್ ಟೈಮ್ ವರ್ಕ್ ಆಗಬೇಕು. ನಾನು 120 ಜನ ಕಲಾವಿದರು ಏನಿದ್ರೆ, ಒಂದು 70 ಜನ ಆ ಥರ ಇರೋರು ಆಟ ಕಲಾವಿದರುಗಳು. ಒಂದೊಂದು ಸರಿ ನಾನು ಶೂಟ್ ಮಾಡ್ತಾ ಇದ್ರು. ಆ ಒಂದು ಕಾಮಿಡಿ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು ನಮ್ಮ ಗುಲ್ಬರ್ಗ ಕಡೆ ಹುಡುಗರು. ಒಬ್ಬ ಮಲಗಿರ್ತಾನೆ ಕಾರಲ್ಲಿ, ಎಬ್ರಿಸ್ತಾ ಇದ್ದಾರೆ, ಎದೋಳಲ್ಲ. ಸಾಯಿ ಸರ್ ಥರ ಮಾತಾಡೋಣ ಅಂತ ಮಾತಾಡ್ಬಿಟ್ಟು ರೆಡಿ ಆಲ್ ಆರ್ಟಿಸ್ಟ್ ಅಂತ ನನ್ನ ಥರ ಮಾತಾಡ್ತಾನೆ, ಮಲಗಿದ್ದನ್ನು ಎದ್ದೋಡೋಗ್ಬಿಡ್ತಾನೆ. ಅಂದರೆ ಕಾಮಿಡಿ ಮಾಡಿದ್ರು ವಿಡಿಯೋನ ಇದನ್ನ ಸರ್ ನೋಡಿ ಶೂಟಿಂಗ್ ಆದ್ಮೇಲೆ ಕಳ್ಸಾರ ಆ ವಿಡಿಯೋ. ಅವಾಗಲೂ ಕಳಿಸಿಲ್ಲ ನನಗೆ, ಅವಾಗ ಕಳಿಸಿದ್ರು ಎಲ್ಲಿ ಬೈತಾರೋ ಅನ್ನೋ ಥರ. ಈ ಥರ ಇತ್ತು ಸರ್. ಈ ಥರದ ಸಿನಿಮಾಗಳು ಅಂದರೆ ತಮಿಳಲ್ಲಿ ವೆಟ್ರಿಮಾರನ್ ಅವರ ಶೈಲಿ ಜಾಸ್ತಿ ಕಾಣ್ತಿದೆ, ಕನ್ನಡದಲ್ಲಿ ಈ ಥರದ ಸಿನಿಮಾಗಳು ತುಂಬ ವಿರಳ. ಇತ್ತೀಚೆಗೆ ಬಂದಂಥ ಕಾಟ್ಯಾರ ಸಿನಿಮಾ ನೋಡೋದು, ಈ ಥರದೊಂದು ಜಾತಿ ಪದ್ಧತಿ ಇದ್ರ ಬಗ್ಗೆ ಹೇಳಿ, ಅದು ಕೂಡ ದೊಡ್ಡ ಮಟ್ಟದ ಸಕ್ಸಸ್ ನಮ್ಗೆಲ್ರಿಗೂ ಗೊತ್ತು. ಸೊ ನೀವು ಹೆಂಗ್ರೆ, ನಿಮ್ಗೆ ಯಾರಾದರೂ ಅಲ್ಲ, ನನಗೆ ಮೋಸ್ಟ್ ಇನ್ಫ್ಲೂಯೆನ್ಸ್ ಆಗಿದ್ದು ನಾನು ಸಿದ್ಲಿಂಗಯ್ಯ ಅವರಿಂದ. ನಿಮಗೆ ಭೂತಯ್ಯನ ಮಗ ಯೋಗಿಂದ ಒಂದು ಸಿನಿಮಾ ಇಲ್ಲ, ನೇಟಿವಿಟಿ ನಮ್ಮ ಕನ್ನಡದಲ್ಲೆಲ್ಲ ಸಿನಿಮಾ. ಅದೇ ಇಲ್ಲಿ ಏನಾಗಿದೆ ಅಂದರೆ, ನಾವು ನಮ್ಮ ನೇಟಿವಿಟಿ ನಾವು ಬಿಟ್ಕೊಡ್ತಾ ಹೋದ್ವಿ, ನಾವು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಹೋದ್ವಿ, ನಮ್ಮ ತನ ಅನ್ನೋದನ್ನ ನಾವು ಹಿಡ್ಕೋಬೇಕಾಯಿತು. ಸಿದ್ಲಿಂಗಯ್ಯವರು, ಪುಟ್ಟಣ ಕಣಗಲ್ ಅವರು, ಅವಾಗ ಅವರೆಲ್ಲ ತುಂಬ ಭದ್ರವಾಗಿ ಹಿಡ್ಕೊಬಂದರು. ನಾನು ಹೇಳೋದು ನಿಮಗೆ ಕಾರಂತರ ಆಗ್ಬೋದು, BV ಕಾರಂತರ ಆಗ್ಬೋದು,
ಗಿರೀಶ್ ಕಾರ್ನಾಡ್ ಆಗ್ಬೋದು, ಪಟ್ಟಾಭಿ ರಾಮನ್ ಆಗ್ಬೋದು, ನಿಮಗೆ MS ಸತ್ಯು ಆಗ್ಬೋದು. ಇವರೆಲ್ಲ ನಮ್ಮ ದೊಡ್ಡ ಲೆಜೆಂಡರಿ. ಅವ್ರ ಸಿನಿಮಾಗಳು ಇವತ್ತು ನಿಮಗೆ ಚೋಮನ ದುಡಿ, BV ಕಾರಂತರದ್ದು ಅದ್ಭುತವಾದ ಸಿನಿಮಾ. ಅದಕ್ಕಿಂತ ಒಂದು ನೇಟಿವಿಟಿ ಬೇಕಾ ನಿಮ್ಗೆ? ಅದಕ್ಕಿಂತ ಒಂದು ಕಾಂತಾರ ಸಿನಿಮಾದಲ್ಲಿ ದೈವ ಇದೆಯಲ್ಲ, ಅಲ್ಲೂ ಕೂಡ ದೈವ ಬಂದು ಅವ್ನಿಗೆ ಹೇಳುತ್ತೆ. ಅವನ ಫ್ಯಾಮಿಲಿ ಬಂದು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗ್ತಾ ಇರ್ತಾರೆ, ಇವನಿಗೆ ಇಷ್ಟ ಇರಲ್ಲ, ನಾವು ಈ ದೈವಾರಾಧಕರು, ನಾವು ಬೇರೆ ಧರ್ಮಕ್ಕೆ ಹೋಗ್ಬಾರ್ದು ಅನ್ನೋ ಥರ. ಎಂಥ ವಿಷಯ ನೋಡಿ ಅದು. ನಿಮ್ಗೆ ಅವಾಗಲಾಗಲೇ ಹೇಳ್ಬಿಟ್ಟಿದ್ದಾರೆ. ನಿಮಗೆ MS ಸತ್ಯು ಅವ್ರದ್ದು ಬರ ಅಂತ ಬರುತ್ತೆ, ಅನಂತ್ ನಾಗ್ ಅವ್ರದ್ದು. ಆಮೇಲೆ ಕನ್ನೇರಿ ರಾಮ ಅಂತ ಒಂದಿದೆ. ನಿಮ್ಗೆ ಇವೆಲ್ಲ ಸಿನಿಮಾಗಳು ಅಂದರೆ ನೋಡ್ಬೇಕು, ಇವೆಲ್ಲ ಸಿನಿಮಾಗಳನ್ನ. ಅದ್ಭುತವಾದ ಸಿನಿಮಾಗಳು, ಇವು ನ್ಯಾಷನಲ್ ಲೆವೆಲ್ಗೆ ಸದ್ದು ಮಾಡಿದಂಥ ಸಿನಿಮಾಗಳು. ನಿಮಗೆ ಗಿರೀಶ್ ಕಾರ್ನಾಡ್ ಅವ್ರದ್ದು ಕಾಡು ಸಿನಿಮಾ, ನಿಮಗೆ ಕಮಲ್ ಹಾಸನ್ ಹೇಳ್ತಾರೆ ಇದು ದೇವರ ಮಗನ್ ಸಿನಿಮಾ ಇನ್ಫ್ಲೂಯೆನ್ಸ್ ಬೈ ಕಾಡು ಅಂತ ಹೇಳ್ತಾರೆ. ಅಲ್ಲ, ಕಾಡು ಸಿನಿಮಾ ನೋಡಿ ಇವತ್ತಿಗೂ ನಿಮ್ಗೆ ಅದ್ಭುತವಾದ ಸಿನಿಮಾ. ಆ ಕಾಡು ಅನ್ನೋ ಸಿನಿಮಾ ನೋಡ್ಕೊಂಡು ನಿಮಗೆ ಕರ್ಣನ್ ಆಗ್ಬೋದು, ತುಂಬ ಸಿನಿಮಾಸ್ ಇದೆ. ನಿಮಗೆ ಕ್ವಾಲಿಟಿ ಅವಾಗಲೇ ಬೇರೆ ಬೇರೆ ವಿದೇಶದ ಕ್ಯಾಮ್ರಾಮನ್ಗಳು ಬಂದು ಕೆಲಸ ಮಾಡ್ತಾರೆ ಗಿರೀಶ್ ಕಾರ್ನಾಡ್ ಜೊತೆ. ನನಗೆ ಅವ್ರು ತುಂಬ ಇನ್ಫ್ಲೂಯೆನ್ಸು. ಆಮೇಲೆ ಭೂತಯ್ಯನ ಮಗ ಇವತ್ತಿಗೂ ಎಪಿಕ್ ಆಗಿ ನಿಂತ್ಕೊಳ್ಳುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ನೇಟಿವಿಟಿ ಸಿನಿಮಾ. ಇದು ತಮಿಳ್ ನೇಟಿವಿಟಿ ಅಥವಾ ತಮಿಳಲ್ಲ, ಇದು ನನ್ನ. ಇವತ್ತು ನಾನು ಹಳ್ಳಿಗೆ ಹೋದರೆ ನಿಮಗೆ ಪಂಚ ಹಾಕಿರೋರು ಸಿಗ್ತಾರೆ, ಇವತ್ತು ನಿಮಗೆ ಆ ಥರದ್ದು ಸಿಗ್ತಾರೆ. ಸೊ ನನ್ನ ನೆಲದ, ನನ್ನ ಅಸ್ಮಿತೆನ ಮತ್ತೆ ವಾಪಸ್ ತಂದಿದ್ದೀನಿ, ನನ್ನ ಅಸ್ತಿತ್ವನ ಮತ್ತೆ ವಾಪಸ್ ತಂದಿದ್ದೀನಿ ಸಿನಿಮಾ ಮುಖಾಂತರ. ಇದು ನನ್ನ ನಾಡಿನ ಕತೆ, ನನ್ನ ನೆಲದ ಕತೆ ಅಂತ ಹೇಳ್ತಾ ಇದ್ದೀನಿ. ಈಗ ಸಿನಿಮಾಗಳು ಬರ್ತಿದ್ದಾವೆ ಸರ್, ಹೌದೌದು, ನಾವು ನೋಡ್ತಿಲ್ಲ ಅಷ್ಟೇ. ಅದು ನಿಜಾನೇ. ಈ ಥರದ ಸಿನಿಮಾಗಳಿಗೆ ತುಂಬಾ ಸಪೋರ್ಟ್ ಒಂದು ಮಟ್ಟದಲ್ಲಿ ಜಾಸ್ತಿ ಬೇಕು ಅನ್ಸುತ್ತೆ. ಖಂಡಿತ ಸರ್. ಇದು ನನ್ನ ಕೊನೆಯ ಪ್ರಶ್ನೆ, ಇದು ಪರ್ಸನಲ್ ಆಗಿ. ಅಂದರೆ ನಿಮಗೆ ಸಿನಿಮಾ ಮೇಕರ್ ಆಗಿ ಒಬ್ಬ ಫೇವ್ರೇಟ್ ಆ್ಯಕ್ಟರ್ ಮತ್ತು ಆ್ಯಕ್ಟರ್ಸ್ ಹೆಸರು ಹೇಳಿ, ಇವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಯಾವ ಥರದ ಸಿನಿಮಾ ಮಾಡ್ತೀರಾ ಅಂತ? ಅಪ್ಪ, ನನಗೆ ಎಲ್ಲ ಕಲಾವಿದರು ತುಂಬ ಇಷ್ಟ. ನನಗೆ ಡ್ರೀಮ್ ಇರುತ್ತಲ್ಲ ಸರ್, ನೀವೊಂದು ಸ್ಟಾರ್ಟಿಂಗ್ ಡೈರೆಕ್ಟರ್, ಆಸ್ಪೈರಿಂಗ್ ಡೈರೆಕ್ಟರ್ ಹೇಳಿ. ಅಲ್ಲ, ಎಲ್ಲರಿಗೂ ಇಷ್ಟನೇ. ನನಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂದರೆ ನಾನು ವಿವಾನ್ ಜೊತೆ ಮಾಡೋದಿದೆ. ಅಶ್ವ ಅಂತ ಅಲೌನ್ಸ್ ಆಗಿದೆ. ಸೊ ಅದನ್ನೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಮ್ಯಾಮ್, ನಿಮಗೆ ಫೇವ್ರೇಟ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್, ಅವರಿಂದ ನೀವು ಇನ್ಫ್ಲುಯೆನ್ಸ್ ಆದಂಥ ಒಂದು ಗುಣ ಅಂದರೆ? ಆಕ್ಟರ್ ಅಂದ್ರೆ ದರ್ಶನ್ ಸರ್ ಇಷ್ಟ ನನಗೆ. ಆಬ್ವಿಯಸ್ಲಿ ಎಲ್ಲರಿಗೂ ಹಾರ್ಟ್ ಫೇವರೇಟ್ ಅವರು. ಅವರ ಒಂದು ಗುಣ ಇಷ್ಟ ನನಗೆ ಡೆಫಿನೆಟ್ಲಿ. ಅಂಡ್ ಆಕ್ಟ್ರೆಸ್ ರಮ್ಯಾ ಅವ್ರ ಇಷ್ಟ ಡೆಫಿನೆಟ್ಲಿ. ಯಾವ ಹೀರೋಯಿನ್ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ನಾನಂತೂ ಫೋಟೋಸ್ ಇಟ್ಬಿಟ್ಟಿದ್ದೆ. ನನಗೆ ನೋಡಿ, ಪರ್ಟಿಕ್ಯುಲರ್ ನೋಡಿ, ನಾನು ಚಿಕ್ಕ ಹುಡುಗನಾಗ ನನಗೆ ಅಣ್ಣವರು, ಆಮೇಲೆ ವಿಷ್ಣು ದಾದ ಅಂದರೆ ನನ್ನ ಕೈ ಮೇಲೆಲ್ಲ ಪಿನ್ನದಲ್ಲಿ ಬರ್ಕೊಬಿಟ್ಟಿದ್ದೆ. ಇವತ್ತಿಗೂ ನಿಮ್ಗೆ ನೋಡಿ ಕಾಣುತ್ತೆ, ಕೈ ಮೇಲೆ ವಿಷ್ಣು ದಾದ ಅಂತ ಬರ್ಕೊಂಡಿದ್ದೆ. ನಮ್ಮ ಅಣ್ಣ ಅಚ್ಚೆ ಹಾಕಿಸ್ಕೊಂಡೆ, ನನ್ನ ಚಿಕ್ಕಪ್ಪ ವಿಷ್ಣು ದಾದ ಅಂತ ಅಚ್ಚೆ ಹಾಕಿಸ್ಕೊಂಡು. ವಿಷ್ಣು ಅವ್ರು ಅಂದ್ರೆ ಅಷ್ಟು ಪ್ರಾಣ. ಅವ್ರು ಸತ್ತಾಗ ನಾನು, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಎಲ್ಲ ತಲೆ ಬಡಿಸ್ಕೊಂಡು ಬಸವನಗುಡಿ ನ್ಯಾಷನಲ್ ಕಾಲೇಜ್ಗೆ ಹೋಗಿ ಅವ್ರನ್ನ ನೋಡ್ಕೊಂಡ್ಬಂದಿದ್ವಿ ನಾವು. ಅವ್ರ ಮಕ್ಕಳೇನೋ ಅನ್ನೋ ಥರ ನಾನು ತಲೆ ಬಡಿಸ್ಕೊಂಡು ಲಿಟ್ರಲಿ ನಾನು 10th ಪಾಸ್ ಔಟ್ ಅನ್ಸುತ್ತಾಗ ತಲೆ ಬಡಿಸ್ಕೊಂಡು ಹೋಗಿ ವಿಷ್ಣು ದಾದನ್ ನೋಡಿಕೊಂಡು ಊಟ ಮಾಡಿರಲಿಲ್ಲ ನಾನು ಒಂದು ವಾರ. ಅಂದರೆ ಅಷ್ಟೇ ಎಮೋಷನ್ನು. ಆಮೇಲೆ ಅದಾಗುತ್ತೆ. ಆಮೇಲೆ PUCಗೆ ಹೋಗ್ಬೇಕಾದ್ರೆ ದುನಿಯಾ ವಿಜಯ್ ಸರ್ದು ದುನಿಯಾ ಸಿನಿಮಾ ಬರುತ್ತೆ. ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಆಗ್ಬಿಡ್ತೀನಿ. ಅದು ಎಷ್ಟು ಮಟ್ಟಿಗೆ ಅಂದರೆ ನೋಟ್ಬುಕ್ಗಳಿಗೆಲ್ಲ ಅವರು ಫೋಟೋಗಳು ಇಟ್ಕೊಳತ್ತಾರೆ. ಅದಕ್ಕೆ ಬಿಫೋರು ಇನ್ ಬಿಟ್ವೀನು ನಾನು 7th 8th 9th ಓದಬೇಕಾದ್ರೆ ದರ್ಶನ್ ಸಾರು, ಡಿ ಬಾಸು ಮತ್ತು ಸುದೀಪ್ ಅವ್ರ ಸಾಂಗ್ಗಳಿಗೆ ಡ್ಯಾನ್ಸ್ ಆಡ್ಬಿಡ್ತೀನಿ. ನನಗೆ ಸುದೀಪ್ ಸರ್ ಹೇರ್ ಸ್ಟೈಲ್ ಅಂದರೆ ಪ್ರಾಣ. ಅದು ಸ್ಮೂತಾಗಿರೋದು, ಆ ಹೇರ್ಸು ಅವೆಲ್ಲ, ಅವ್ರು ಮತ್ತು ಅವ್ರು ನಡೆಯೋದು. ಅಯ್ಯೋ, ಆ ಶಾಂತಿ ನಿವಾಸದಲ್ಲಿ ಹಿಂಗೆ ಅಂತಾರೆ. ನಾನು ಸ್ಕೂಲಲ್ಲೆಲ್ಲ ನಾನು ಹುಡುಗರಿಗೆ ಏನ್ರಾ ನೀವು ಅಂದರೆ ಆ ಶಾಂತಿ ನಿವಾಸದಲ್ಲಿ ಹಿಂಗೆ ಅಂತಾರಲ್ಲ, ಅದೆಲ್ಲ ಮಾಡಿದ್ದೀನಿ ನಾನು. ಆಮೇಲೆ ಕ್ರಮೇಣ ಬರ್ತಾ ಒಬ್ಬೊಬ್ಬರೇ ರಿಪ್ಲೇಸ್ ಆಗ್ತಾರೆ. ಸಿನಿಮಾಗೆ ಬಂದಮೇಲೆ ಸರ್ ಎಲ್ಲರೂ ಆಗ್ಬಿಡುತ್ತೆ. ಸೊ ನಾನು ತುಂಬ ಮೋಟಿವ್ ಆಗಿ ನನ್ನ ರೂಮಲ್ಲಿ ಎಲ್ಲ ಕಲಾವಿದರು ಫೋಟೋಗಳು ಇಟ್ಟಿದ್ದೀನಿ. ನನ್ನ ರೂಮಲ್ಲಿ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಒಂದು ವೈಟ್ ಪೇಪರ್ ಅಂದರೆ ವೈಟ್ ಬುಕ್ಕಲ್ಲಿ ಪೇಸ್ಟ್ ಮಾಡ್ತಿದ್ದೆ. ದರ್ಶನ್ ಅವ್ರದ್ದು, ರಮ್ಯಾ ಅವ್ರದ್ದು, ಇವನ್ ಗಣೇಶ್ ಅವ್ರದ್ದು. ಸರ್, ನೀವು ನಿಮಗೆ ಫೇವರೇಟ್ ಆಕ್ಟರ್ ಅಂಡ್ ಆಕ್ಟ್ರೆಸ್ ಅವರಿಂದ ಪರ್ಸನಲ್ ಆಗಿ ನೀವು ಕೇಳ್ತಿದ್ದೀರಾ ಅಂತಂದ್ರೆ ಪರ್ಸನಲ್ ಆಗಿ ಒಂದು ಫ್ಯಾನ್ ಆಗಿ ಅವ್ರನ್ನ ನೋಡೋದಕ್ಕೆ ಹುಚ್ಚಾಗಿ ಶರ್ಟ್ ಕಿತ್ಕೊಳ್ಳೋ ಥರ, ಆಮೇಲೆ ಶಿಲ್ಲೆ ಹೊಡೆದು ಥಿಯೇಟರ್ ಟೆರೆಸ್ ಕಿತ್ತೋಗೋ ಥರ ಅಬ್ರಾ ಮಾಡೋ ಅಂತ ನನ್ನ ಫೇವ್ರೆಟ್ ಸ್ಟಾರು ಅಂತಂದರೆ ಗೂಗ್ಲಿ ನೋಡಿದ್ದು ಸರ್ ನಾನು ಫಸ್ಟ್ ಟೈಮು ಥಿಯೇಟರ್. ಆವತ್ತಿಂದ ಎಸ್ ಸರ್ಗೆ ನಾನು ಫ್ಯಾನ್. ಆ್ಯಂಡ್ ನಾನು ತುಂಬ ಇನ್ಸ್ಪೈರ್ ಆಗಿರೋಂಥ ವ್ಯಕ್ತಿ ಅವರಿಂದ. ಮೊಬೈಲ್ ವಾಲ್ಪೇಪರ್ ಯಶ್ ಸೂಪರ್. ಮೊಬೈಲ್ ಆಮೇಲೆ ವಿಷಯ ನಾನೊಂದು ಕನ್ಫ್ಯೂಸ್ ಮಾಡ್ಕೊಬಿಡ್ತೀನಿ. ಎಸ್ ಸರ್. ಸರ್ ಡೇಟ್ ಕೊಟ್ಟರೆ ನಾನು ಪ್ರತಿಯೊಬ್ಬರು ಕಲಾವಿದರು ಮಾಡ್ತೀನಿ ಸರ್. ಅಂದರೆ ಡ್ರೀಮ್ ಪ್ರಾಜೆಕ್ಟ್ ಪರ್ಟಿಕ್ಯುಲರ್ ಸರ್. ಈಗ ನೋಡಿ, ನಾನು ಧ್ರುವ ಅಣ್ಣಂಗೆ ಮಾಡೋಕ್ಕೂ ನನಗೆ ಇಷ್ಟ, ಸುದೀಪ್ ಅಣ್ಣಂಗೂ ಮಾಡೋಕ್ಕೆ ಇಷ್ಟ, ದರ್ಶನ್ ಅಣ್ಣಂಗೂ ಮಾಡೋಕ್ಕೆ ಇಷ್ಟ, ದುನಿಯಾ ವಿಜಯ್ ಅಣ್ಣಂಗೂ ಮಾಡೋಕ್ಕೆ ಇಷ್ಟ. ಗೊತ್ತಿಲ್ಲ, ನಾವಿನ್ನೂ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ, ಗೊತ್ತಿಲ್ಲ. ಬಟ್ ನನಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂದರೆ
ನನಗೆ ಹೌದು. ಅನಿಸಿದ್ದು ತುಂಬ ಇದೆ ಬೇರೆ ವಿಷಯಗಳು. ನನಗೆ ವಿವಾನ್ಗೆ ನಾನು ಅಶ್ವ ಅಂತ ಏನಿದೆ ಅಲ್ಲ ಅದು ತುಂಬ ವಿಷಯ ಹೇಳುತ್ತೆ ಆ ಸಿನಿಮಾ ಕೂಡ. ಅಂದರೆ ನಾನು ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಅದನ್ನು ಆಗೋವರೆಗೂ ನಾನು ಬಿಡಲ್ಲ, ಅಷ್ಟು ಪ್ಯೂರ್ ಕಮರ್ಷಿಯಲ್ ಸರ್. ಹಠ ನನಗೆ ಅಷ್ಟು ಹಠ. ಫಸ್ಟ್ ಅಂದರೆ ಅದನ್ನು ಮುಗಿಸ್ಬೇಕು ಅಂತ. ಸೊ ಹಾಗಾಗಿ ಆ ವಿಷಯ ಹೇಳಿದ್ರೆ ನನಗೆ ಪ್ರತಿಯೊಬ್ಬರ ಹತ್ರ ಕೆಲಸ ಮಾಡೋಕ್ಕೂ ಈಗರ್ಲಿ ವೆಯ್ಟಿಂಗ್. ಫೇವ್ರೇಟ್ ಆಕ್ಟ್ರೆಸ್ ತುಂಬಾ ಜನ ಇದ್ದಾರೆ ಸರ್. ನೀವು ಆ ಥರ ಏನೋ ಚಿಕ್ಕ ಹುಡುಗ ಇದ್ದಾಗ ಯಾವ್ದಾದ್ರು ಫೋಟೋ ಹಾಕಿ ಆ ಥರ? ಅನುಷ್ಕಾ ಶೆಟ್ಟಿ ಸರ್. ಹೌದಾ? ಅನುಷ್ಕಾ ಮೇಡಮ್ ಅಂದ್ರೆ ಪ್ರಾಣ ನನಗೆ, ಇವತ್ತಿಗೂ ಪ್ರಾಣ ಅವ್ರಂದ್ರೆ ನನಗೆ. ಹಂಗಂತ ಅವ್ರೊಬ್ಬನ್ನ ಆ ತರ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಡ್ತಾ ಇದ್ದೆ. ಅರುಂಧತಿ, ಬಿಲ್ಲಾ ಸಿನಿಮಾ ನೋಡಿದಾಗ ಆಗ ಯುವಕರಲ್ವ ಸರ್ ಸ್ವಲ್ಪ. ಎಸ್. ಕೊನೆಯದಾಗಿ ಎಸ್ ಸರ್, ಧೈರ್ಯಂ ಸರ್ವತ್ರ ಸಾಧನಂ ತುಂಬ ಪವರ್ಫುಲ್ ಆಗಿದೆ. ಸಿನಿಮಾ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ಅಂತ ಟ್ರೈಲರಲ್ಲಿ ಕಾಣಿಸುತ್ತೆ. ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡಿ ಸಿನಿಮಾಗೆ ಬರಬೇಕು ಅಂತ ಹೇಳೋದು? ಒಂದು ಎಮೋಷನ್, ಒಂದು ಪ್ಯೂರ್ ಎಮೋಷನ್, ಒಂದು ಎಕ್ಸಿಸ್ಟೆನ್ಸಿ ಎಮೋಷನ್ಸ್, ಅಸ್ತಿತ್ವದ ಎಮೋಷನ್ಸ್, ತಂದೆಯ ಎಮೋಷನ್ಸ್, ಒಂದು ತಾಯಿಯ ಎಮೋಷನ್ಸ್. ನನ್ನ ಸಿನಿಮಾ ನೋಡಿ ನೀವು ಹೊರಗಡೆ ಬಂದಾಗ ನಿಮ್ಮ ಅಪ್ಪನ ಒಂದು ಫೋನ್ ಮಾಡಿ ಮಾತಾಡಿಸ್ತೀರಾ, ಇಲ್ಲ ಒಂದು ಹೋಗ್ಬಿಟ್ಟು ಹಗ್ ಮಾಡ್ತೀರಾ, ಅಥವಾ ಅಪ್ಪನ ಬೈದಿದ್ರೆ ಹೋಗಿ ಸಾರಿ ಕೇಳ್ತೀರಾ, ಕನ್ಫೆಸ್ ಮಾಡ್ಕೊತೀರಾ. ಅಪ್ಪ ಮತ್ತು ಅಮ್ಮನ ಮೇಲೆ ಒಂದು ಪ್ರೀತಿ ಮೂಡುತ್ತೆ ನನ್ನ ಸಿನಿಮಾ ನೀವು ಬಂದು ನೋಡಿದ್ರೆ. ಇಲ್ಲ ನಾನು ಅವ್ರಿಗೇನಾದರೂ ಒಂದು ಪೇ ಬ್ಯಾಕ್ ಮಾಡಬೇಕು, ಅವ್ರಿಗೇನೋ ಒಂದು ಗಿಫ್ಟ್ ಮಾಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಎಸ್, ಇದು ಒಂದು ಪ್ಯೂರ್ ಎಮೋಷನ್ಸ್ ಇರುವಂಥ ಸಿನಿಮಾ. ಆ್ಯಂಡ್ ಹಳ್ಳಿನಲ್ಲಿ ಬೆಳೆದಿರೋರಿಗೆ ಇವತ್ತಿಗೂ ಜೀವಂತವಾಗಿರುವಂಥ ಒಂದು ಆ ಒಂದು ನೇಟಿವಿಟಿ ಕನೆಕ್ಟ್ ಆಗುತ್ತೆ ಈ ಸಿನಿಮಾದಿಂದ. ಆ್ಯಂಡ್ ನನಗೂ ಕೂಡ ನಮ್ಮೂರಿನಲ್ಲೇ ಶೂಟ್ ಮಾಡಿರೋದ್ರಿಂದ ಎಷ್ಟೊಂದು ಸೀನ್ಸ್ಗಳು ನಮಗೆ ಕನೆಕ್ಟ್ ಆಗಿನೇ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನೀವೊಂದು ವಾಪಸ್ ಹೋಗಿ, ನೀವು ಇವಾಗ ಯಾರೇ ಸಿಟಿನಲ್ಲಿ ಬಂದಿದ್ರು ಸೊ ನಿಮ್ದು ಒಂದು ಲೈಫ್ ಸ್ಟೈಲ್ ವಾಪಸ್ ಹೋಗಿ ನೋಡುವಂಥ ಒಂದು ಸಿನಿಮಾ. ಸೊ ಪ್ರತಿಯೊಬ್ಬರು ಜೀವನಗಳು ನೆನಪಾಗುತ್ತೆ ನಮ್ಮ ಸಿನಿಮಾ ನೋಡೋದ್ರಿಂದ. ಸೊ ಪ್ಯೂರ್ ಎಮೋಷನ್ಸ್, ಒಂದು ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಮಿಸ್ ಮಾಡದೆ, ಇದೆ 23ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ತೆರೆಗೊಳ್ತಿದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡಕ್ಕೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ವಿವಾನ್, ನಿಮಗೆ ತುಂಬಾನೇ ಸ್ಪೆಷಲ್ ಮೊದಲ ಸಿನಿಮಾ. ಹೌದು ಸರ್, ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ, ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಹೌದು. ಸೊ ನೀವೇನು ಹೇಳ್ತೀರಾ? ನಮ್ಮ ಸಿನಿಮಾ ಇಟ್ಸ್ ಬೇಸಿಕಲಿ ಇದೊಂದು ಲವ್ ಸ್ಟೋರಿ ಸರ್. ಹೀರೋ ಹೀರೋಯಿನ್ ಮಧ್ಯೆ ಅಲ್ಲ, ತಂದೆ ಮಗನ ಮಧ್ಯೆ ಒಂದು ಪ್ರೀತಿ ಅನ್ನೋದಿದೆ. ಆ ಪ್ರೀತಿನ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಅಂತಂದರೆ ಅದಕ್ಕೆ ಐ ಆಮ್ ಲಕ್ಕಿ ಫಾರ್ ದಟ್. ಆ್ಯಂಡ್ ಇದನ್ನು ಪ್ರತಿಯೊಬ್ಬರು ನೋಡಬೇಕು. ಯಾಕೆ ಅಂತಂದರೆ ತಂದೆ ತಾಯಿನ ಬದುಕಿದ್ದಾಗ ನಾವು ಅವ್ರ ಬೆಲೆ ನಮಗೆ ಗೊತ್ತಾಗಲ್ಲ, ಕಳ್ಕೊಂಡ್ಮೇಲೆ ಅದ್ರ ಬೆಲೆ ನಮಗೆ ಗೊತ್ತಾಗತ್ತೆ. ಎಲ್ಲೋ ಈ ಸಿನಿಮಾ ನೋಡಿದಾಗ ಆ ಬೆಲೆ ನಮ್ಗೆಲ್ಲರಿಗೂ ಅರ್ಥ ಆಗತ್ತೆ ಅನ್ನೋಂಥ ಒಂದು ನಂಬಿಕೆ, ವಿಶ್ವಾಸ ನನಗಿದೆ. ಸೊ ಎಲ್ಲರೂ ಫೆಬ್ರವರಿ 23ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮನ್ನ ಆಶೀರ್ವದಿಸಬೇಕು. ಇದು ನನ್ನ ಮೊದಲನೇ ಸಿನಿಮಾ. ಒಂದು ನಂಬಿಕೆ ಇಟ್ಕೊಂಡು ನೀವು ಥಿಯೇಟ್ರಿಗೆ ಬಂದು ನಮ್ಮನ್ನ ನಂಬಿ 2 ಗಂಟೆ ಸಿನಿಮಾ, ನಿಮ್ಮ ಅಮೂಲ್ಯವಾದಂಥ 2 ಅವರ್ಸ್ ಟೈಮ್ ನಮಗೆ ಕೊಟ್ಟರೆ ಮುಂದೆ ನಾನು ಯಾವತ್ತಿಗೂ ನಿಮಗೆ ನಿರಾಶೆ ಮಾಡ್ದಿರೋ ಥರ ನಂಬಿಕೆ ನಾನು ನಿಮಗೆ ಕೊಡ್ತೀನಿ. ಸೊ 23ನೇ ತಾರೀಕು ಬನ್ನಿ, ನಮ್ಮನ್ನ ಆಶೀರ್ವದಿಸಿ. ಸದಾ ಇದೇ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ. ಏನಿಲ್ಲ, ಟೀಸರು ಟ್ರೈಲರು ನೀವು ನೋಡಿ ಆಟೋಮೆಟಿಕ್ ಆಗಿ ನೀವು ಸುಮ್ಮನೆ ಕೂತಿದ್ರು ಆ ಟೀಸರು ಟ್ರೈಲರ್ ನಿಮ್ಮನ್ನು ಥಿಯೇಟರ್ ಹತ್ರ ಕರ್ಕೊಬರುತ್ತೆ. 23ನೇ ತಾರೀಕು ಈ ಇಂಟರ್ವ್ಯೂ ಮುಗಿದಿದ ತಕ್ಷಣ ನೀವು ಟೀಸರ್ ಟ್ರೈಲರ್ ನೋಡಿ, ಯಾರು ನೋಡಿಲ್ಲ ಅದು ನಿಮ್ಮನ್ನು ಪುಷ್ ಮಾಡುತ್ತೆ. ಇಲ್ಲ ನಾನು ಸಿನಿಮಾ ನೋಡಲೇಬೇಕು ಅಂತ ಒಂದು ಮೋಟೋ ಮಾಡುತ್ತೆ. ದಯವಿಟ್ಟು ಬಂದು ಇದೇ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾ. ನಿಮ್ಮ ಸಿನಿಮಾ, ಅದು ನಿಮ್ಮ ಗೆಲುವು, ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ, ನೀವೇ ಗೆಲ್ಲಿಸ್ಬೇಕು. ಖಂಡಿತ. ಸೊ ನಾವು ಕೂಡ ಸಿನಿಮಾಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದೀವಿ ಸರ್. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.